Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಶ್ರೀಗುರುಭ್ಯೋ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವಿ ಯಾ ತಸ್ಯೈ ವಾಣ್ಯೈ ನಮೋ ನಮಃ. ನಮಃ ಪರಮರ್ಷಿಭ್ಯಃ ನಮಃ ಪರಮರ್ಷಿಭ್ಯಃ. ಶ್ರೀರಾಮಕೃಷ್ಣ ಪರಮಹಂಸರ 191ನೇ ಜನ್ಮ ದಿವಸ ಇವತ್ತು. ಎಷ್ಟು ಬೇಗ ಕಾಲಂ ಹೋಗ್ತಾ ಇದೆ ಅಂತಂದರೆ 150ನೇ ವರ್ಷದ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿದ್ದು ಈಗಲೂ ನೆನಪಿದೆ. 191 ವರ್ಷಗಳು. ಫ್ರಾನ್ಸಿನ ಒಬ್ಬ ಪ್ರಸಿದ್ಧ ಲೇಖಕ ರೋಮಾಲರ ಅಂತ, ಅವರು ಶ್ರೀರಾಮಕೃಷ್ಣರ ಬಗ್ಗೆ ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. ಫ್ರೆಂಚಲ್ಲಿ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ಶ್ರೀರಾಮಕೃಷ್ಣರು ಕುರಿತಾಗಿ ಹೇಳ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮಾತು, ಸತ್ಯದ ಮಾತು. ಅದು ಏನು ಅಂತಂದರೆ, 5000 ವರ್ಷಗಳ ಭಾರತದ ಆಧ್ಯಾತ್ಮಿಕ ಅನುಭವಗಳನ್ನು ಶ್ರೀರಾಮಕೃಷ್ಣರು ತಮ್ಮ 50 ವರ್ಷಗಳಲ್ಲಿ ಅನುಭವಿಸಿದರು ಅಂತ. ಅಂದರೆ ಶ್ರೀರಾಮಕೃಷ್ಣರ ಅನುಭವಗಳು, ಶ್ರೀರಾಮಕೃಷ್ಣರು ಹೇಳುವ ಹಾಗೆ ಅದು ವೇದಾಂತಗಳನ್ನು ದಾಟಿ ಹೋಗಿದೆ ಅಂತ. ಎಷ್ಟೋ ವಿಷಯಗಳು ಅವರ ಅನುಭವವನ್ನು ಹಿಂದೆ ಅನುಭವಿಸಿರಬಹುದು, ಆದರೆ ಅದಕ್ಕೆ ದಾಟಿ ಹೋಗಿದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಶ್ರೀರಾಮಕೃಷ್ಣರಲ್ಲಿ ಅವರೇ ಹೇಳುವ ಹಾಗೆ, ನಿಮಗೆಲ್ಲ ಗೊತ್ತಿರಬೇಕು, ಈ ಮಾವಿನ ಮರ ಮತ್ತು ಇತ್ಯಾದಿಗಳೆಲ್ಲೂ ಮೊದಲು ಹೂ ಬಿಡುತ್ತೆ ಅಲ್ವಾ, ಆಮೇಲೆ ಕಾಯಿ ಬಿಡುತ್ತೆ. ಅದಕ್ಕೆ ಕೆಲವು ಬಳ್ಳಿಗಳಿವೆ. ಉದಾಹರಣೆಗೆ ಕುಂಬಳಕಾಯಿ, ಮೊದಲು ಅದು ಒಂದು ಸಣ್ಣದೊಂದು ಕಾಯಿ ಬರುತ್ತೆ, ಅದು ತುದಿಯಲ್ಲಿ ಒಂದು ಹೂವಿರುತ್ತೆ ಅಲ್ವಾ. ಮೊದಲು ಕಾಯಿ ಬಂದು ಆಮೇಲೆ ಹೂವು ಅಲ್ವಾ. ಹಾಗೆ ಶ್ರೀರಾಮಕೃಷ್ಣರ ವಿಶೇಷತೆ ಏನು ಅಂತಂದರೆ, ಅವರು ಏನೆಲ್ಲ ಸಾಧನೆ ಮಾಡಿ ಭಗವಂತನ ಕುರಿತಾಗಿರ್ತಕ್ಕಂಥ ಅನುಭವವನ್ನು, ಆಧ್ಯಾತ್ಮಿಕವನ್ನು ಅನುಭವವನ್ನು ಅವರು ಸ್ವತಃ ಅನುಭವಿಸಿದ್ರೋ, ಸಾಧನೆ ಮಾಡಿ ಅನುಭವಿಸಿದ್ರೋ, ಅದು ಮೊದಲೇ ಅದರ ಅನುಭವ ಆಗೋಗಿತ್ತು ಅವರಿಗೆ. ಮೊದಲೇ ಅಂದರೆ ಸಾಧನೆಗೆ ದಕ್ಷಿಣೇಶ್ವರಕ್ಕೆ ಬಂದು ಸಾಧನೆಗೆ ತೊಡಗುವ ಮೊದಲೇ ಅವರಿಗೆ ಅನುಭವಗಳು ಆಗಿ ಹೋಗಿತ್ತು ಅಂತ. ಅವರ ಜೀವನವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ, ಸಣ್ಣ ವಯಸ್ಸಿನಲ್ಲೇ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಅನುಭವ, ಆ ಅನುಭವವನ್ನು ಅವರು ಸಣ್ಣ ಹುಡುಗಾಗಿರುವಾಗಲೇ ಅದನ್ನು ಅನುಭವಿಸಿಬಿಟ್ರು. ಅವರು ಸಣ್ಣ ಹುಡುಗ ಆಗಿರುವಾಗ ಈ ಗದ್ದೆಯ ಅಂಚಿನ ಮೇಲೆ ಹೋಗ್ತಾ ಇರುವಾಗ, ಇನ್ನೇನು ಮಳೆಗಾಲ ಆರಂಭ ಆಗಬೇಕು, ಆ ಸಮಯದಲ್ಲಿ ಕಪ್ಪಾದ ಮೋಡದ ಈ ಆಕಾಶ ಎಲ್ಲ ಕಪ್ಪು ಮೋಡದಿಂದ ಅದು ಸಂಪೂರ್ಣವಾಗಿ ಅದು ಕವರಾಗಿ ಹೋಗಿತ್ತು. ಆಗ ಕೊಕ್ಕರೆಗಳ ಒಂದು ಸಾಲು ಅದರ ಮೇಲೆ ಅದರ ಕೆಳಗಡೆ ಹಾರೋಗೋದು ನೋಡಿದ್ರು. ಅದನ್ನು ನೋಡಿದ್ದೇ ತಡ ಅವರ ಮನಸ್ಸು ತಕ್ಷಣವೇ ಸಮಾಧಿ ಹೊಟ್ಟೋಯ್ತು. ಅವ್ರ ಕೈಲಿ ಈ ಚರ್ಮರಿ ಇದೆಲ್ಲ, ಅದನ್ನು ತೊಗೊಂಡೋಗಿ, ಸಣ್ಣ ಹುಡುಗ ಅಲ್ಲ, ಅದನ್ನು ಒಂದು ಬುಟ್ಟಿಲಿ ಹಾಕ್ಕೊಡ್ತಾಯಿದ್ರು. ಅದನ್ನು ಹೋಗುವಾಗ ಎಲ್ಲ ಕೆಳಗಡೆ ಬಿದ್ದೋಯ್ತು. ಮೊದಲನೇ ಅನುಭವ ಅದು ಮೊದಲನೇ ಅನುಭವ ಅಂತ ಹೇಳ್ತಾಯಿದ್ರು. ಮೊದಲನೇ ಅನುಭವ. ನಮಗೆಲ್ಲ ಏನಾಗತ್ತೆ ಹೇಳಿ, ಒಂದೊಂದು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅಲ್ಲ, ಎಷ್ಟು ಚೆನ್ನಾಗಿ ಕಾಣುತ್ತಲ್ಲದ, ಅಲ್ಲೇ ಮುಗಿದೋಯ್ತು, ನಮ್ಮದೋಯ್ತು. ನಮ್ಮಲ್ಲಿ ಆಳವಾಗಿರ್ತಕ್ಕಂಥ ಯಾವ ಬದಲಾವಣೆ ಆಗಲ್ಲ.
ಆದರೆ ಶ್ರೀರಾಮಕೃಷ್ಣರ ಮನಸ್ಸು ಹೇಗಿತ್ತು ಅಂತಂದರೆ, ಆ ಸಣ್ಣ ವಯಸ್ಸಿನಲ್ಲೇ ಅದು ಈ ಒಣಗಿದ ತರಗೆಲೆಗೆ ಬೆಂಕಿ ಕೊಟ್ಟರೆ ಅದು ಹೇಗೆ ತಕ್ಷಣ ಹೊತ್ಕೊಂಡ್ಬಿಡುತ್ತಲ್ಲ, ಪೇಪರಿಗೆ ತಕ್ಷಣ ಹೊತ್ಕೊಂಡ್ಬಿಡುತ್ತೆ. ನಮ್ಮ ಮನಸ್ಸು ಹೇಗಿರುತ್ತೆ ಅಂತಂದರೆ, ಗೋಣಿ ಚೀಲನ ಒದ್ದೆ ಮಾಡಿ ಅದಕ್ಕೆ ಬೆಂಕಿ ಹಚ್ಚಕ್ಕೆ ಹೋದ್ರೆ ಹೇಗಿರುತ್ತೆ ಆಗಿರುತ್ತೆ. ಶ್ರೀರಾಮಕೃಷ್ಣರ ಮನಸ್ಸು ಹೇಗಿತ್ತು ಅಂತಂದರೆ, ಎಷ್ಟು ಪವಿತ್ರವಾಗಿತ್ತು, ಎಷ್ಟು ಉನ್ನತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸ್ಥಿತಿಯನ್ನು ತಲುಪಿತ್ತು ಆಗಲೇ ಅಂತಂದರೆ, ಅದು ಪ್ರಕೃತಿಯ ಒಂದು ಸುಂದರ ದೃಶ್ಯವನ್ನು ಆಧ್ಯಾತ್ಮಿಕದ ಪರಮಾವಧಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅವರ ಅನುಭವಕ್ಕೆ ತಯಾರಾಗಿರ್ತಕ್ಕಂಥ ಮನಸ್ಸು ಹೇಗಿತ್ತು ಅಂತ ಯೋಚನೆ ಮಾಡಿ ಅಲ್ವಾ. ಇದು ಒಂದೆರಡು ಬಾರಿ ಅಲ್ಲ. ಒಂದು ಶಿವನ ವೇಷ ಹಾಕಿದ್ರು ಶಿವರಾತ್ರಿ ದಿವಸ. ಯಾರೋ ಒಬ್ಬ ಬರಬೇಕಾಗಿತ್ತು, ಶಿವನ ವೇಷ ಹಾಕೋಬೇಕಾಗಿತ್ತು, ಅವನು ಹುಷಾರಿಲ್ಲದೆ ಇಲ್ಲ. ಕೊನೆ ಕ್ಷಣದಲ್ಲಿ ಯಾರೂ ಇಲ್ಲ, ಗದಾಧರ ಅವನು ಹಾಡ್ತಾನೆ ಚೆನ್ನಾಗೆ, ಕೆಲವು ನಟನೆಯೂ ಸಹ ಮಾಡಿದ್ದಾರೆ. ಅವರೆಲ್ಲ ಸ್ಟೂಡೆಂಟ್ ಅವರ ಜೊತೆಗಾರನ ಸೇರಿಸ್ಕೊಂಡ್ಬಿಟ್ಟು ಹಾಡು ಇದನ್ನೆಲ್ಲ ಮಾಡ್ತಾಯಿದ್ರು. ನಾಟಕ ಎಲ್ಲ ಹೇಳ್ಕೊಟ್ಟಿದ್ರು, ಅವರು ನಾಟಕ ಹೇಳ್ತಿದ್ರು, ಅವರು ಹೇಳ್ಕೊಡ್ತಾಯಿದ್ರು ಮಕ್ಕಳಿಗೆಲ್ಲ ಸಣ್ಣ ವಯಸ್ಸಿನಲ್ಲೇ. ಆಗ ಯಾರಿಲ್ಲ, ಯಾರು ಒಂದು ಪಾತ್ರ ವಹಿಸ್ಬೇಕಲ್ಲ. ಆಗ ನೆನಪಾಯಿತು, ಗದಾಧರನಿಗೆ ಕರೆಕ್ಟಾಗಿದ್ದಾನೆ, ನೋಡೋಕ್ಕೂ ಹಾಗಿದ್ದಾನೆ, ಸುಂದರವಾಗಿದ್ದಾನೆ, ಅವನಿಗೆ ಒಂದು ವೇಷ ಕಟ್ಬಿಟ್ಟು ಆಮೇಲೆ ಶಿವನ ವೇಷ ಹಾಕಿ ಕರ್ಕೊಂಡೋದ್ರು. ಎಲ್ಲ ಆಯಿತು. ಏನು ಶಿವ ಎಂಟ್ರಾಗಬೇಕು, ಸ್ಟೇಜ್ ಮೇಲೆ ಬರಬೇಕು. ಅವರು ಬರುವಾಗಲೇ ಅವರು ಅದು ಭಾವಮುಖವಾಗಿ ನಿಧಾನ ಹೆಜ್ಜೆ ಇಟ್ಟು ಬರುವಾಗ ಬಂದು ಇನ್ನೇನು ಮಾತಾಡಬೇಕು, ಅವನು ಸ್ವಲ್ಪ ಮಾತಾಡಬೇಕಲ್ಲ ಅಲ್ಲ. ಯಾವುದೋ ಒಂದು ಕಥೆ, ಒಂದು ಪುರಾಣದ ಒಂದು ಕಥೆಯನ್ನು ಅವತ್ತು ಪ್ರಸಂಗವಾಗಿ ಇಟ್ಕೊಂಡಿದ್ದರು, ನಾಟಕದ ಒಂದು ಪ್ರಸಂಗ. ಒಳಗೆ ಮಾತಾಡಬೇಕಾಯ್ತು. ಅಲ್ಲಿ ನಿಂತಿರುವಾಗ ಕಣ್ಣಲ್ಲಿ ಗಳಗಳ ಅಂತ ನೀರು ಬರ್ತಾಯಿದ್ದೆ, ಕಂಪ್ಲೀಟ್ಲಿ ಮುಖ ಎಲ್ಲ ಬದಲಾವಣೆ ಆಗಿದೆ. ಜನ ಎಲ್ಲ ಚಪ್ಪಾಳೆ ತಟ್ಟೋದು, ನಿಜನೇ ಸಾಕ್ಷಾತ್ ಶಿವನೇ ಬಂದಿದ್ದಾನೆ, ಮೇಲೆ ನಿಂತಿದ್ದಾನೆ ಅಂತ ಅನ್ನಿಸ್ತು ಅವರಿಗೆಲ್ಲ. ಚಪ್ಪಾಳೆ ಪ್ರಾರಂಭ ಮಾಡಿದರು. ಅವರು ಶ್ರೀರಾಮಕೃಷ್ಣ ಮನಸ್ಸು ಆ ಶಿವನಲ್ಲಿ ಮುಳುಗಿ ಹೋಗಿತ್ತು. ಅಂದರೆ ಸಣ್ಣ ವಯಸ್ಸಿನಲ್ಲೇ ಅವರ ಆಧ್ಯಾತ್ಮಿಕ ಅನುಭವನ ಪಡೆದರು. ಮತ್ತು ಯಾಕೆ ಸಾಧನೆ ಮಾಡಿದ್ರು ಅಂತ, ಯಾಕೆ ದಕ್ಷಿಣೇಶ್ವರಕ್ಕೆ ಬಂದ ಮೇಲೆ ಯಾಕೆ ಅಂತಂದರೆ, ನಮ್ಮ ಶಾಸ್ತ್ರದಲ್ಲಿರ್ತಕ್ಕಂಥ, ಕೇವಲ ನಮ್ಮ ಧರ್ಮದ ಶಾಸ್ತ್ರದಲ್ಲಿ ಮಾತ್ರ ಅಲ್ಲ, ವೇದಾಂತದಲ್ಲಿರೋದು ಮಾತ್ರ ಅಲ್ಲ, ಬೇರೇನೂ ಸಹ ಎಲ್ಲ ಏನಿದೆ ಅದು ಎಲ್ಲವೂ ಸಹ ನಿಜವಾಗಲೂ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸಾಧನಾ ದಾರಿ ಅನ್ನೋದನ್ನು ಪ್ರತಿಪಡಿಸೋದಕ್ಕೋಸ್ಕರ ಅದು ಸತ್ಯ ಅಂತ. ಅದು ಸತ್ಯ, ಆಧ್ಯಾತ್ಮಿಕತೆ ಅನ್ನೋದು ಸತ್ಯ. ಶ್ರೀರಾಮಕೃಷ್ಣರ ಆ ಕಾಲದಲ್ಲಿ ಬ್ರಿಟಿಷರ ಈ ಪಾಶ್ಚಿಮಾತ್ಯ ದೇಶದ ಅನೇಕ ಐಡಿಯಾಸ್ ಎಲ್ಲ ನಮ್ಮ ಯುವಕರ ತಲೆಯಲ್ಲಿ ಹೋಗಿಬಿಟ್ಟು, ನಾವು ಮಾಡ್ತಕ್ಕಂಥ ಪೂಜೆ ಇತ್ಯಾದಿಗಳು, ದೇವಸ್ಥಾನ ಪೂಜೆ ಇದೆಲ್ಲವೂ ಸಾಧನೆ, ಇದೆಲ್ಲವೂ ಸಹ ಅದು ಸುಮ್ಮನೆ ಅದು ಗೊಡ್ಡು ಶಾಸ್ತ್ರ ಅಂತ ಹೇಳ್ತಾರೆ, ಗೊಡ್ಡು ಶಾಸ್ತ್ರ ಅದು ಅಂತ ಭಾವನೆ ಆವಾಗಲೇ ಹರಡೋದಕ್ಕೆ ಆರಂಭ ಆಗಿತ್ತು. ಅಲ್ಲ, ಅವೆಲ್ಲವೂ ಸಹ ಹಿಂದೆ ಅದ್ಭುತವಾಗಿರ್ತಕ್ಕಂಥ ಒಂದು ಅದರಲ್ಲಿ ಒಳಗಡೆ ಹಿನ್ನೆಲೆಯಲ್ಲಿ ಅದರ ಹಿಂದೆ ಒಂದು ಸತ್ಯ ಇದೆ ಅಂತ ತೋರಿಸೋದಕ್ಕೆ ಶ್ರೀರಾಮಕೃಷ್ಣ ಮಾತ್ರ ಅಲ್ಲ, ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಪುನಃ ಉದ್ದೀಪನೆಗೊಳಿಸೋದಕ್ಕೋಸ್ಕರ ಶ್ರೀರಾಮಕೃಷ್ಣರು ಮಾಡಿದರು. ಭಾರತದ ಒಂದು ವಿಶೇಷತೆ ಏನು ಅಂತಂದರೆ, ಮೂಲ ಎಲ್ಲಿದೆ ಅಂತ ಕೇಳಿದ್ರೆ ಅದು ಆಧ್ಯಾತ್ಮದಲ್ಲಿದೆ. ಹಿಂದಿನ ಕಾಲದಿಂದಲೂ ಸಹ ಸಹಸ್ರಾರು ವರ್ಷದಿಂದ ಅದೆಷ್ಟೋ ಅವತಾರ ಪುರುಷರು ನಮ್ಮಲ್ಲಿ ಆಗಿ ಹೋದರು. ಎಷ್ಟೋ ಸಾಧು ಸಂತರು ನಮ್ಮಲ್ಲಿ ಆಧ್ಯಾತ್ಮಿಕ ನೆಲೆಯನ್ನು ಮುಟ್ಟಿ ಜನರನ್ನು ಆ ದಿಕ್ಕಿಗೆ, ಆ ಸ್ಥಿತಿಗೆ ಕರ್ಕೊಂಡು ಹೋದರು ಅಲ್ವಾ. ನಮ್ಮ ದೇಶ ಅದು ವಿಶೇಷತೆ. ನಮ್ಮ ಭಾರತೀಯ ಆಧ್ಯಾತ್ಮಿಕ ಸಂಸ್ಕೃತಿಯ ಆಳವನ್ನು ಪರಿಚಯ ಮಾಡಿಸ್ಕೊಳ್ಳೋಕ್ಕೆ, ಅದರ ಹಿಂದೆ ಇರ್ತಕ್ಕಂಥ ಸತ್ಯವನ್ನು ಜಗತ್ತಿಗೆ ತೋರಿಸೋದಕ್ಕೋಸ್ಕರ, ಕೇವಲ ಭಾರತೀಯರಿಗೆ ನಮ್ಮ ಕಡೆ ನಾವು ತಿರುಗು ನೋಡೋದು ಮಾತ್ರ ಅಲ್ಲ, ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಆ ಆಧ್ಯಾತ್ಮಿಕ ಸಾಧನೆಯನ್ನು ಅವರು ಮಾಡಿದ್ರು.
ನಮಗೆ ನಮ್ಮ ವಿಶಿಷ್ಟತೆ ಏನು ಅಂತಂದರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಹ ಪೂಜೆ ಮಾಡೋ ಅಭ್ಯಾಸ ಇದೆ. ಪೂಜೆ ಮಾಡದೇ ಇದ್ದರೂ ಸಹ ಅಟ್ಲೀಸ್ಟ್ ಒಂದು ದೇವ್ರ ಫೋಟೋ ಇಟ್ಕೊಂಡು ಕೈ ಮುಗಿತಾರೆ. ಎಲ್ಲೂ ಜಾಗ ಇಲ್ಲ ಅಂದರೆ ಕಿಚನಲ್ಲಿ ಅಲ್ಲಿ ಗೂಡಲ್ಲಿ ಒಂದಿಟ್ಟು ದೇವ್ರಿಗೆ ಹೊಟ್ಬಿಟ್ಟು ಜಾಗ ಇಲ್ಲಲ್ಲ, ಅಲ್ಲಿಟ್ಟು ಪೂಜೆ ಮಾಡ್ತೀವಿ. ನಾನು ನೋಡಿದ್ದೀನಿ ನಾನೇ ಕಡೆ ಒಂದು ಕಿಚನ್ ಜಾಗ ಇಲ್ಲ, ಯಾಕಂದರೆ ಈ ಫ್ಲ್ಯಾಟ್ಸ್ ಎಲ್ಲ ಬಂದಮೇಲೆ ದೇವ್ರ ಕೋಣೆ ಕಾನ್ಸೆಪ್ಟ್ ಹೊಟ್ಟೆ ಹೋಗಿಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಆಗಲ್ಲ. ಮನೆ ಅಂತಂದರೆ ದೇವಸ್ಥಾನ, ಅದು ಒಂದು ದೊಡ್ಡ, ನಾನೊಬ್ಬರು ಮನೆಗೆ ಹೋಗಿದ್ದೆ, ಸಿರ್ಸಿಲಿ ಒಬ್ಬರು ಮನೆ ಭಕ್ತರ ಮನೆಯಲ್ಲಿ. ಅವರು ಒಳಗಡೆ ಎಂಟ್ರಾದಾಗ ನಂಗೆ ಬಹಳ ಸಂತೋಷ ಆಯಿತು. ಒಂದು ಪ್ಲಾಟ್ಫಾರ್ಮೇ ಇದೆ ಅಲ್ಲೇ, ಅದು ದೇವರು ಅಲ್ಲಿ ದೇವ್ರ ಪೂಜೆ ಮಾಡೋದು ದೊಡ್ಡದೊಂದು ಪ್ಲಾಟ್ಫಾರ್ಮ್, ಒಂದು ದೊಡ್ಡದೊಂದು ಹಾಲು, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಅವ್ರು ಪ್ರತಿ ದಿವಸ ಅವರು ಅವಿಭಾಜ್ಯ ಕುಟುಂಬ ಹಿಂದಿನ ಕಾಲದಿಂದಲೂ ಬಂದಿರತಕ್ಕಂಥ ಪೂಜೆಯನ್ನು ಈಗಲೂ ಸಹ ಅಲ್ಲಿ ಪೂಜೆ ಮಾಡ್ತಾರೆ ಅಷ್ಟೇ ಶ್ರದ್ಧೆಯಿಂದ. ಆರತಿ ಮಾಡುವಾಗ ಎಲ್ಲರೂ ಮನೆಯವರು ಏನೇ ಕೆಲಸ ಇಲ್ಲ ಅಲ್ಲಿ ಬಿಟ್ಟು ಬಂದು ಅಲ್ಲೇ ಬಂದು ಅಲ್ಲಿ ನಿಂತ್ಕೊಂಡು ಆರತಿಯನ್ನು ಅವರು ನೋಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರತಿ ತೊಗೊತಾರೆ. ಈಗ ಈ ಪೂಜೆ ಅಂದರೆ ಅರ್ಥ ಏನು? ಭಗವಂತ ನಮ್ಮ ಪೂಜೆ ಸ್ವೀಕರಿಸ್ತಾನ? ಮೊದಲು ದೇವರಿದ್ದಾನ ಅನ್ನುವ ಪ್ರಶ್ನೆ ಅಲ್ವಾ? ದೇವರಿದ್ದಾನ, ಹಾಗಾದರೆ ದೇವರಿದ್ದರೆ ಅವನು ನಮ್ಮ ಪೂಜೆಯನ್ನು, ನಮ್ಮ ಪ್ರಾರ್ಥನೆಯನ್ನು ಅವನು ಸ್ವೀಕರಿಸ್ತಾನ, ಪ್ರಾರ್ಥನೆಗೆ ಉತ್ತರ ಕೊಡ್ತಾನ. ಶ್ರೀರಾಮಕೃಷ್ಣರಿಗೆ ದಕ್ಷಿಣೇಶ್ವರಕ್ಕೆ ಯಾವಾಗ ಪೂಜೆಗೆ ಆರಂಭ ಮಾಡಿದ್ರು ಆವಾಗ ಮೊದಲು ಅವರ ಮನಸ್ಸಲ್ಲಿ ಎದ್ದಿದ್ದೇನು ಅಂತಂದರೆ ನಿಜವಾಗ್ಲೂ ದೇವಿ ಇದ್ದಾಳ ಅಂತ. ಆಲ್ರೆಡಿ ಅನುಭವ ಆಗಿದೆ ಅವರಿಗೆ, ಅಂದರೆ ಸಮಾಧಿಯ ಅನುಭವ ಆಗಿದೆ. ಹಾಗಾದರೆ ಜೀವಂತವಾಗಿರ್ತಕ್ಕಂಥ ಆ ಸುಂದರವಾಗಿರ್ತಕ್ಕಂಥ ತಾಯಿ ನಿಜವಾಗ್ಲೂ ನಮ್ಮ ಇದ್ದಾಳ, ಅವಳು ನಾವು ಈ ಕಣ್ಣಿಂದ ನೋಡ್ಬೋದಾ ಅಂತ. ಈ ಕಣ್ಣಿಂದ ನೋಡ್ಬೋದಾ? ಭಾಳ ಮುಖ್ಯ ಅಲ್ಲ. ಈ ಕಣ್ಣಿಂದ ನೋಡ್ಬೋದಾ ತಾಯಿನ? ಅದನ್ನು ಅವ್ರ ತಲೆಗೆ ಯಾವಾಗ ಬಂತೋ, ಶಾಸ್ತ್ರೀಯವಾಗಿರ್ತಕ್ಕಂಥ ರೀತಿಯ ಪೂಜೆಯನ್ನು ಅವರು ಆರಂಭ ಮಾಡಿದ್ರು ಸಹ ಅವರು ಉತ್ಕಟವಾಗಿರ್ತಕ್ಕಂಥ ತಾಯಿಯನ್ನು ಕಾಣಬೇಕು ಅನ್ನುವ ಆಕಾಂಕ್ಷೆ ಎಷ್ಟು ಇತ್ತು ಅಂತಂದರೆ ಆ ಶಾಸ್ತ್ರವಿಧಿಗಳನ್ನೆಲ್ಲ ಬಿಟ್ಟೋಗಿ ಒಂದೇ ಒಂದು ಅಸ್ತ್ರ ಅವರಲ್ಲಿ. ತಾಯಿಯನ್ನು ಕಾಣಬೇಕಾದ್ರೆ ಒಂದೇ ಒಂದು ಅಸ್ತ್ರ ಏನು ಅಂತಂದರೆ ವ್ಯಾಕುಲತೆ. ಆ ಪದಕ್ಕೆ ನಿಜವಾಗ್ಲೂ ಅರ್ಥ ಬಂದಿರೋದು ನನಗೆ ಗೊತ್ತಿರೋ ಹಾಗೆ, ವ್ಯಾಕುಲತೆ ಅನ್ನೋದಕ್ಕೆ ಶ್ರೀರಾಮಕೃಷ್ಣರಿಂದ ಅಂತ ನಾನು ಖಡಾಖಂಡಿತವಾಗಿ ಹೇಳ್ಬೋದು. ವ್ಯಾಕುಲತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಎಷ್ಟು ಜನ ನಂಗೆ ಅದು ಸಿಕ್ಕಲಿಲ್ಲ, ಹಂಗೆ ಇದು ಸಿಕ್ಕಲಿಲ್ಲ, ಹಂಗಾಯಿತು ಅಂಥೇಳಿ ಕೊಡಗಟ್ಟಲೆ ಕಣ್ಣೀರು ಸುರಿಸ್ತಾರೆ. ಎಷ್ಟು ಜನರಿಗೆ ಹೇ ದೇವಿ, ಹೇ ಭಗವಂತ, ನಿನ್ನನ್ನು ನಾನು ನೋಡಬೇಕು, ನಾನು ನಿನ್ನನ್ನು ಸಾಕ್ಷಾತ್ಕಂತ ನೋಡಬೇಕು ಅನ್ನುವ ಆಸೆ ಎಷ್ಟು ಜನಕ್ಕಿದೆ ಪ್ರಪಂಚದಲ್ಲಿ? ಎಷ್ಟು ಜನಕ್ಕಿದೆ? ಬಹಳ ಕಡಿಮೆ. ಆ ಸತ್ಯವನ್ನು ಜಗತ್ತಿಗೆ ತೋರಿಸು. ಏನು ಪೂಜೆಯ ಒಳಾರ್ಥ ಏನು ಅನ್ನುವುದನ್ನು ಶ್ರೀರಾಮಕೃಷ್ಣರು ಜಗತ್ತಿಗೆ ತೋರಿಸಿಕೊಟ್ರು. ಪೂಜೆ ಹೇಗಿರಬೇಕು? ಪೂಜೆ ಮಾಡುವಾಗ ಪ್ರಪಂಚವನ್ನು ಮಡಿಬೇಕಂತೆ. ನಾನೊಬ್ಬರು ಸ್ವಾಮೀಜಿಯವ್ರು ಪೂಜೆ ಮಾಡೋದು ನೋಡಿದ್ದೀನಿ ಬೇಲೂರು ಮಠದಲ್ಲಿ. ಬರೀ ಹಿರಿಯ ಸ್ವಾಮೀಜಿಯವರು, ಒಳ್ಳೆ, ಅವ್ರಿಗೆ ಈಗಲೂ ಹೆಸರಿದೆ. ಮಹಾಪುರುಷ ಮಹಾರಾಜ ಅವರ ಶಿಷ್ಯರು. ಅವರಿಗೆ ಮಹಾಪುರುಷ ಮಾಡಿ ಹೇಳೋದು, ನೀನು ಪೂಜೆ ಮಾಡು ಅಂತ. ಬೇರೆ ಇನ್ನೇನು ಮಾಡಿಲ್ಲ. ಬೇಲೂರು ಮಠದಲ್ಲಿ ಅವರು ತುಂಬ ವರ್ಷಗಳ ಕಾಲ ಅವರು ಪೂಜೆ ಮಾಡಿದ್ರು. ಆ ಪೂಜೆ ಕ್ಲಾಸು ತೊಗೊಂಡಿದ್ದಾರೆ ನಾನು ಟ್ರೈನಿಂಗ್ ಸೆಂಟ್ರಲ್ಲಿ ಇರುವಾಗ. ಅವರು ಪೂಜೆ ಮಾಡೋದು ನೋಡೋದು ನನಗೂ ಅನ್ನಿಸ್ತಾ ಇತ್ತು, ನಾನು ಹೀಗೆ ಪೂಜೆ ಮಾಡಬೇಕು ಅಂತ. ಯಾವ ವಿಧವಾಗಿರ್ತಕ್ಕಂಥ ಆ ಕಡೆ ಈ ಕಡೆ ಏನು ಇಲ್ವೇ ಇಲ್ಲ, ಮನಸ್ಸೇ ಇಲ್ಲ, ದೃಷ್ಟಿಯೂ ಸಹ ಹೋಗಲ್ಲ. ಅಂತರ್ಮುಖಿ ನಡೆಯುವಾಗಲೇ ಅವ್ರು ಅಂತರ್ಮುಖಿ ಒಂದು ಅಂತರ್ಮುಖಿ ಆಗುತ್ತೆ. ಇಲ್ಲಿ ಬಂದಿದ್ದಾರಂತೆ ಮಂಗಳೂರಿಗೆ, ಅವ್ರು ಬಂದಿದ್ದಾರೆ ಅಂತ ಸುಂದಾಂಜಿ ಹೇಳ್ತಾ ಇದ್ರಲ್ಲಿ ಬಂದಿದ್ದರು ಸ್ವಾಮೀಜಿ. ಅದು ಹೇಗೆ ಅದರಲ್ಲಿ ಮುಳುಗಿ ಹೋಗ್ತಾ ಇದ್ದರು ಪೂಜೆ ಮಾಡುವಾಗ. ಸಾಕ್ಷಾತ್ ಭಗವಂತ ಎದುರುಗಡೆ ಬಂದು ಶ್ರೀರಾಮಕೃಷ್ಣ ಕೂತ್ಕೊಂಡಿದ್ದಾರೆ. ಅವರು ಪಾದಕ್ಕೆ ಅವರು ಪಾದವನ್ನು ತೊಳಿತಾ ಇದ್ದಾರೆ, ಗಂಧವನ್ನು ಲೇಪನೆ ಮಾಡ್ತಾ ಇದ್ದಾರೆ, ಹೂವನ್ನು ಕೊಡ್ತಾ ಇದ್ದಾರೆ ಅನ್ನುವ ಅನುಭವ ನಮಗೆ ಅನ್ನಿಸ್ತಾ ಇತ್ತು, ಹೀಗಿದೆ ಅಂತ. ಅಷ್ಟು ಮಟ್ಟಿಗೆ ತಲ್ಲೀನರಾಗಿ ಮಾಡ್ತಾರೆ. ಶ್ರೀರಾಮಕೃಷ್ಣ ಹೇಗಿತ್ತೋ ಪೂಜೆ ಮಾಡುವಾಗ ಸಂಪೂರ್ಣವಾಗಿ ತಲ್ಲೀನ. ಹೊರಗಡೆ ಯಾರಿದ್ದಾರೆ ಏನು ಅಂತ ಲೆಕ್ಕನ ಕೇರೆ ಮಾಡ್ತಿರಲಿಲ್ಲ. ಉನ್ನತವಾಗಿರ್ತಕ್ಕಂಥ ಆ ಉತ್ಕಟತೆ, ಭಗವಂತನ ಕಾಣಬೇಕು, ದೇವಿನ ಕಾಣಬೇಕು ಅಂತ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಸ್ತ್ರ ಯಾವುದು ಅಂತ ಅಂದರೆ, ಮಗು ತಾಯಿ ಬೇಕು ಅಂತ ಹೇಳಿ ಅಳುತ್ತೆ ನೋಡಿ,
ಏನೇ ಬೇಕು ಕೊಡಿ ನಿಮಗೆ, ಅದು ತೆಗೆದು ಬಿಸಾಕತ್ತೆ, ಅದು ಬೇಡ ಅಂತ. ಹಾಗೆ ವ್ಯಾಕುಲ ಚಿತ್ತರಾಗಿ ಶ್ರೀರಾಮಕೃಷ್ಣರು ಸಂಪೂರ್ಣ ಮುಳುಗಿ ಹೋದ್ರಲ್ಲ ಸಾಧನೆ. ಆ ಸಾಧನೆಯಲ್ಲಿ ಪೂಜೆ ಮಾಡುವಾಗ ಅವರು ಜಗತ್ತನ್ನೇ ಮರೆತು ಬಿಟ್ರು. ಯಾರು ಹೇಳ್ತಾರೆ, ಅಯ್ಯೋ ಏನಾದ್ರು ಹೇಳಿಬಿಟ್ರು ನಮಗೆ ಕೆಟ್ಟ ಹೆಸರು ಬಂದುಬಿಡುತ್ತಲ್ಲ ನನಗೆ ಅನ್ನುವ ಭಾವನೆ ಇಲ್ಲದೆ, ಅದಕ್ಕೆ ತಲೆಗೊಡದೆ ಪೂಜೆಯಲ್ಲಿ ಮುಳುಗಿ ಹೋದರು. ಪೂಜೆ ಮತ್ತು ಅಷ್ಟೇ ಅಲ್ಲ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಎಲ್ಲವನ್ನೂ ತ್ಯಾಗ ಮಾಡಿದರು. ವೈರಾಗ್ಯ ಅನ್ನೋ ಪದ ಇದು ಕೇಳಿರ್ಬೋದು ನೀವು, ವೈರಾಗ್ಯ ಅಂತ. ವೈರಾಗ್ಯ ಅಂದರೆ ಏನು ಅಂತಂದರೆ, ಎಲ್ಲ ಬಿಟ್ಬಿಟ್ಟು ಜಟೆ ಹಾಕ್ಕೊಂಡು ಹಿಮಾಲಯಕ್ಕೆ ಹೋದರೆ ಅದು ವೈರಾಗ್ಯ. ಅದೆಲ್ಲ ಯಾವುದು ನಮ್ಮ ಗುರಿಗೆ ತಲುಪುವುದಕ್ಕೆ ಅಡ್ಡಿ ತರುತ್ತೋ ಅದನ್ನು ಸಂಪೂರ್ಣವಾಗಿ ತ್ಯಾಗ ಮಾಡೋದಿದೆಯಲ್ಲ, ಬೇಡ ಅಂಥೇಳಿ, ಅದು ವೈರಾಗ್ಯ. ಆ ವೈರಾಗ್ಯ ಎಲ್ಲರಿಗೂ ಬೇಕು, ಓದೋ ಹುಡುಗರಿಗೂ ಬೇಕು. ಪರೀಕ್ಷೆ ಹತ್ರ ಬರುವಾಗ ಆಯಿತಾ, ತೊಂದರೆ ಕೊಡುತ್ತೆ, ಬೇಡ ಅಂತ ಹೇಳ್ಬೇಕು. ಹಾಗೆ ಶ್ರೀರಾಮಕೃಷ್ಣರ ವೈರಾಗ್ಯ ಎಷ್ಟು ಮಟ್ಟಿಗೆ ಅದು ಉನ್ನತವಾದ ಸ್ಥಿತಿಗೆ ಏರಿತ್ತು ಅಂತಂದರೆ ಪ್ರಪಂಚವನ್ನೇ ಮರೆತುಬಿಟ್ರು. ರಾತ್ರಿ ಅಲ್ಲೊಂದು ಕಾಡು, ದಕ್ಷಿಣೇಶ್ವರ, ಈಗಲ್ಲಿ ಕಾಡು ಇಲ್ಲ, ಅಲ್ಲಿ ದಕ್ಷಿಣೇಶ್ವರದಲ್ಲಿ ಒಂದು ಕಾಡು, ಗಿಡ ಮರಗಳು, ಅಲ್ಲಿ ನರಿಗಳು ಸಹ ಅದರಲ್ಲಿ ಇರ್ತಾಯಿದ್ವು. ಅಲ್ಲಿ ಹೋಗಿ ಅವರು ಆ ಪದಗಳ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತಾರೆ ರಾತ್ರಿ. ಅದೇನು, ಅವರು ಸಂಪೂರ್ಣವಾಗಿ ಎಲ್ಲ ಬಂಧನದೇನು ಬಿಡುಗಡೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ನಾನು ದೊಡ್ಡವನು, ನಾನು ಈ ಜಾತಿಗೆ ಉನ್ನತ ಜಾತಿಗೆ ಸೇರಿದವನು, ನಾನೊಬ್ಬ ದೇವಸ್ಥಾನದ ಪೂಜಾರಿ ಎನ್ನುವ ಅಹಂಕಾರವನ್ನು ತೆಗೆಯುವುದಕ್ಕೋಸ್ಕರ ಅವರು ಸಂಪೂರ್ಣವಾಗಿ ಬಟ್ಟೆ ಜನಿವಾರನೂ ಸಹ ತೆಗೆದು ಅಲ್ಲ ಮೇಲೆ ಒಂದು ಗಿಡಕ್ಕೆ ಹಾಕ್ಬಿಟ್ಟು ಅವರು ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಹೃದಯ ಯಾಕೆ ಮಾವ ಅಲ್ಲಿ ಹೋಗ್ತಾ ಇದ್ದಾರೆ, ಏನು ರಾತ್ರಿ ಏನು ಅಂತ ಹೋಗಿ ನೋಡ್ತಾನೆ, ಅವರು ಕಂಪ್ಲೀಟ್ಲಿ ನಗ್ನರಾಗಿ ಧ್ಯಾನದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಪೂರ್ತಿಯಾಗಿ. ಅವ್ರಿಗೆ ಹತ್ರ ಹೋಗಿ ಹೆದರಿಕೆ ಆಯಿತು, ಯಾಕೆಂದ್ರೆ ಕಾಡಲ್ಲ, ಹೆದರಿಕೆ. ಕಲ್ಲಿಂದ 2 ಕಲ್ಲು ಎಸೆದಂತ, ಕಲ್ಲು ಎತ್ತರಿಗೆ ಆದ ತಕ್ಷಣ ಶ್ರೀರಾಮಕೃಷ್ಣರು ಎದ್ದು ಬರ್ತಾರೆ, ಎಲ್ಲ ಗೊತ್ತೇ ಆಗಿಲ್ಲ ಅವ್ರಿಗೆ. ಆಮೇಲೆ ಮರುದಿವಸ ಬೆಳಿಗ್ಗೆ ಕೇಳ್ತಾನೆ, ಅಲ್ಲ ಮಾಮ ನೀವೆಲ್ಲ ಇದು ಜನಿವಾರನೂ ತೆಗೆದ ಮೇಲೆ ಹಾಕ್ಬಿಟ್ರಲ್ಲ ಯಾಕೆ ಅಂತ. ಅದನ್ನೂ ತೆಗೆದುಬಿಟ್ಟು ಮೇಲೆ ಹಾಕ್ಬಿಟ್ಟಲ್ಲ, ಜನಿವಾರ ಯಾರಾದರೂ ತೆಗಿತಾರ, ಹೊರಗಡೆ ಹಾಕ್ತಾರಾ? ಇಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡು ನಾನು ಬ್ರಾಹ್ಮಣ ಅನ್ನುವ ಅಹಂಕಾರ ಅದು ಅಡ್ಡಿ, ಅದಕ್ಕೋಸ್ಕರ ಅದನ್ನೂ ಸಹ ನಾನು ತೆಗೆದು ದೇವರನ್ನು ಕರಿಬೇಕು ಅಂತಾರೆ. ನಾನು ದೊಡ್ಡವನು ಅನ್ನುವ ಅಹಂ ಅನ್ನು ತ್ಯಜಿಸಬೇಕು. ಹಾಗೆ ಸಾಧನೆಯಲ್ಲಿ ತೊಡಗಿದ್ರು ಶ್ರೀರಾಮಕೃಷ್ಣರು. ಸಾಧನೆಯಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಅವರು ಸಾಧನೆಗೆ ಮಾರ್ಗವನ್ನು ತೋರಿಸೋ ಗುರುಗಳು ಬೇಕಲ್ಲ ಅಲ್ವಾ, ಗುರುಗಳು ಬೇಕು. ಎಷ್ಟು ಮಟ್ಟಿಗೆ ಅವರಿಗೆ ಸಾಧನೆಯಲ್ಲಿ ಮುಳುಗಿದ್ರು ಅಂತಂದರೆ ಅದರ ರಿಯಾಕ್ಷನ್ ಏನು ಅಂತಂದರೆ, ಅವರಲ್ಲಿ ಅವ್ರು ಹೇಳ್ತಾರೆ ಮೈಯೆಲ್ಲ ಉರಿಯೋದಕ್ಕೆ ಆರಂಭ ಆಯಿತು. ಮೈ ಉರಿ ಅಂದರೆ ಮೈಯೆಲ್ಲ ಉರಿ, ಏನು ಮಾಡಿದ್ರು ಉರಿ ಹೋಗೋದೇ ಇಲ್ಲ. ಏನೆಲ್ಲ ಮಾಡಿದರು. ಕೊನೆಗೆ ಒಬ್ಬರು ಭೈರವಿ ಬ್ರಾಹ್ಮಣಿ ಅನ್ನೋರು ಅವ್ರ ಹತ್ರ ಬಂದರು. ನಾನು ಹೇಳಿದ್ನಲ್ಲ, ಅವರಿದ್ದ ಜಾಗಕ್ಕೆ ಎಲ್ಲ ಗುರುಗಳು ಅವರಿದ್ದ ಜಾಗಕ್ಕೆ ಬಂದರು. ಯಾರಿಗೆ ನಿಜವಾಗಲೂ ಆಧ್ಯಾತ್ಮಿಕ ಹಂಬಲ ಇದೆ, ತೀಕ್ಷ್ಣವಾಗಿರ್ತಕ್ಕಂಥ ಹಂಬಲ ಇದೆ, ಗುರುಗಳು ಅವ್ರ ಹತ್ರನೇ ಬಂದುಬಿಡ್ತಾರೆ. ನೀವು ಹೋಗಬೇಕಾಗಿಲ್ಲ, ಅವ್ರ ಹತ್ರ ಬರ್ತಾರೆ. ಹಾಗೆ ಶ್ರೀರಾಮಕೃಷ್ಣರು ಇದ್ದ ದಕ್ಷಿಣೇಶ್ವರಕ್ಕೆ ಭೈರವಿ ಬ್ರಾಹ್ಮಣಿ ಎನ್ನುವ ಮಹಿಳೆ ಹೆಂಗಸು ಬಂದರು. ನೆನ್ಪಿಟ್ಕೊಳ್ಳಿ, ಹೆಂಗಸು. ಶ್ರೀರಾಮಕೃಷ್ಣ ವಿಶೇಷತೆ ಏನು ಅಂತಂದರೆ, ಒಬ್ಬರು ಆಗಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ, ಸ್ತ್ರೀಯರು ಅಂತಂದರೆ ತಮ್ಮ ಗುರುಗಳನ್ನಾಗಿ ಸ್ತ್ರೀಯರನ್ನು ತಗೊಂಡ್ರು ಅಲ್ವಾ. ಸ್ತ್ರೀಯರು ಎಂಥ ಮಟ್ಟಕ್ಕೆ ಏರಿಸಿದ್ರು ನೋಡಿ ಸ್ತ್ರೀಯರನ್ನು ಅಲ್ವಾ. ಮುಂಚಿಂದಲೂ ಸಹ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಲ್ವಾ. ಶ್ರೀರಾಮಕೃಷ್ಣ ತಮ್ಮ ಜೀವನದಲ್ಲಿ ಒಬ್ಬರು ಸ್ತ್ರೀಯನ್ನು ಗುರುವಾಗಿ ಸ್ವೀಕರಿಸಿ, ಆಮೇಲೆ
ಅವರು ಅಸಾಮಾನ್ಯವಾಗಿರ್ತಕ್ಕಂಥ ಭೈರವ ಬ್ರಾಹ್ಮಣಿ ಸ್ತ್ರೀಯರು. ಅವರಿಗೆ ತಾಂತ್ರಿಕವಾಗಿರ್ತಕ್ಕಂಥ ಸಾಧನೆಯ ಬಗ್ಗೆಯೂ ಗೊತ್ತಿತ್ತು, ಸಾಧನೆ ಮಾಡಿದವರು. ಜೊತೆಗೆ ವೈಷ್ಣವ ರೀತಿಯಲ್ಲಿ, ವೈಷ್ಣವರು ಇದೆಯಲ್ಲ ಭಕ್ತಿ ಮಾರ್ಗ, ವೈಷ್ಣವ ರೀತಿಯಲ್ಲಿರ್ತಕ್ಕಂಥ ಸಾಧನೆಯೂ ಸಹ ಅವಳಿಗೆ ಗೊತ್ತಿತ್ತು. ಎರಡಲ್ಲೂ, ಒಂದು ತಂತ್ರ ಮತ್ತು ಎರಡಲ್ಲೂ ಸಹ ಅವರು ನುರಿತರವಾಗಿದ್ದರು. ಅವ್ರನ್ನ ದೇವಿನೇ ಅವರಿಗೆ ತೋರಿಸ್ಕೊಟ್ರು. ದೇವಿ ಪ್ರತ್ಯಕ್ಷ ಆಗಿ ಅವರಿಗೆ ದಕ್ಷಿಣೇಶ್ವರಕ್ಕೆ ಹೋಗು ಅಂತೇಳಿ ಕಳಿಸ್ಕೊಟ್ಟಿದ್ದು. ಅವರೇ ಹೇಳ್ತಾರೆ, ನಮಗೆ 3 ಜನ ಏನೋ ಶಿಷ್ಯರನ್ನ ದೇವಿ ನಂಗೆ ತೋರಿಸ್ಕೊಟ್ಟಿದ್ದಾರೆ, ಅವರಿಗೆ ಗೈಡ್ ಮಾಡಬೇಕು ಸಾಧನೆಯಲ್ಲಿ ಅಂತ. ಅವರು ಇದ್ದ ಜಾಗಕ್ಕೆ ಬಂದರು. ಆಮೇಲೆ ಆ ಮೈ ಉರಿತಾ ಹೇಳ್ತಾರೆ, ನಾನು ಅವರಿಗೆ ಅವರು ಬಂದ ತಕ್ಷಣ ತಾಯಿಯಾಗಿ ಸ್ವೀಕಾರ ಮಾಡಿದ್ರು. ಗುರು ತಾಯಿಯಾಗಿ ಸ್ವೀಕಾರ ಮಾಡಿದ್ರು. ಶ್ರೀರಾಮಕೃಷ್ಣರು ತಾಯಿಯಾಗ, ಅಮ್ಮ ನಂಗೆ ಹಿಂಗಾಗ್ತಾಯಿದೆ, ನಾನು ಹೀಗೆ ಮಾಡ್ತಾರೆ, ಹೀಗಾಗ್ತಾ ಇರುತ್ತೆ, ನನಗೆ ಪೂಜೆ ಮಾಡುವಾಗ ಈ ಥರ ದೃಶ್ಯಗಳು ಬರುತ್ತೆ ಅಲ್ವಾ, ಏನೇನೋ ಅನುಭವಗಳಾಗ್ತಾಯಿದೆ ನನಗೆ ಅನ್ನೋದನ್ನೆಲ್ಲವನ್ನೂ ಸಹ ಅವ್ರಿಗೆ ಹೇಳಿದಾಗ, ನೀನೇನು ಹೆದರಬೇಡಪ್ಪ, ಅದು ಈ ಶಾಸ್ತ್ರದಲ್ಲಿ ಹೇಳಿದೆ ಆ ಥರ ಆಗುತ್ತೆ ಅಂತ. ಈ ಥರ ಆಗುತ್ತೆ, ಇಂಥ ಶಾಸ್ತ್ರದಲ್ಲಿದೆ, ಅದಕ್ಕೆ ಪರಿಹಾರ ಆಗಿದೆ. ಮೈ ಉರಿತಾ ಇದೆಯಲ್ಲ, ಅದಕ್ಕೆ ಪರಿಹಾರ ಏನು ಅಂತಂದರೆ ವೆರಿ ಸಿಂಪಲ್. ಗಂಧವನ್ನು ಪೂಜೆ ಮಾಡೋಕ್ಕೆ ಗಂಧವನ್ನು ಲೇಪನೆ ಮಾಡಿಬಿಟ್ಟು ಆಮೇಲೆ ಹೂವಿನ ಮಾಲೆಯನ್ನು ಹಾಕಿದ್ರೆ ಆಯಿತು, ಅಷ್ಟೇ ಅಲ್ವಾ. ಡಾಕ್ಟರ್ ಹತ್ರ ಎಲ್ಲ ಹತ್ರ ಹೋದರೂ ಏನೂ ಆಗಲಿಲ್ಲ ಅಲ್ವಾ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಮದ್ದನ್ನು ಅವರಿಗೆ ನೋವು ಇಲ್ಲ. ನೀವು ಸಾಧನೆ ಮಾಡಿದ್ದಿದೆಲ್ಲ ಅವರದ್ದು, ನಿಮಗೆ ಆಶ್ಚರ್ಯ ಆಗುತ್ತೆ. 64 ವಿಧದ ಸಾಧನೆ ಇದೆ ತಂತ್ರದಲ್ಲಿ. 64 ಒಂದೊಂದು ನೀವು ಕೇಳಿದ್ರೆ ಹೇಗೆ ಮಾಡಬೇಕು ಅಂತಂದರೆ ಭಯ ಆಗತ್ತೆ ನಿಮಗೆ. ಸ್ಮಶಾನದಲ್ಲಿ ಏನೇನೋ ಸಾಧನೆಗಳಿವೆ. ಅದೇ ಹಿಂದಿಂದ ಬಂದಿರತಕ್ಕಂಥದ್ದು. ಬಂಗಾಲಲ್ಲಿ ಅವೆಲ್ಲ ಪ್ರಚಲಿತವಾಗಿದೆ. ಆ ಭಾಗದಲ್ಲಿ, ನಮ್ಮ ಪೂರ್ವ ಭಾರತದ ಅನೇಕ ಕಡೆ ಅದು ಈಗಲೂ ಸಹ ಅದು ಪ್ರಸಿದ್ಧವಾಗಿದೆ. ತಂತ್ರ ಸಾಧನೆ. ಆ ಸಾಧನೆಯನ್ನು ಹೇಗೆ ಮಾಡುವುದು ಅನ್ನೋದನ್ನು ಶ್ರೀರಾಮಕೃಷ್ಣಗೆ ಒಂದೊಂದಾಗಿ ಹೇಳ್ಕೊಟ್ರು. ಅವರ ಆಶ್ಚರ್ಯ ಏನು ಅಂತಂದರೆ, ಅವರು ಸಾಧನೆ ಮಾಡಿ 3 ದಿವಸದೊಳಗೆ ಅದರ ಗುರಿಯನ್ನು ತಲುಪಿಬಿಡ್ತಾಯಿದ್ರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಗಳೇನೇ ಬೇಕೋ ಅದೆಲ್ಲ ಹೋಗಿ ಅವರು ಕಲೆಕ್ಟ್ ಮಾಡಿ ತಂದುಕೊಡ್ತಾಯಿದ್ರು. ಇದೇ ನಮ್ಮ ದಕ್ಷಿಣೇಶ್ವರದ ಪಂಚವಟಿಯಲ್ಲಿ ಆ ಸಾಧನೆ ಮಾಡಿಸಿದ್ರು ಅವ್ರ ಕೈಯಲ್ಲಿ. ಯಾಕೆ ಅಂತಂದರೆ ಇದೆಲ್ಲವೂ ಸಹ ಆ ಒಂದು ಸತ್ಯಕ್ಕೆ ಹೋಗ್ತಕ್ಕಂಥ ದಾರಿ ಅಂತ. ಭಗವತಿಯ ದರ್ಶನ ಆಯ್ತಲ್ಲ. ಶ್ರೀರಾಮಕೃಷ್ಣ ಒಂದು ಸತಿ ದರ್ಶನ ಆಯಿತು ಅಂತಾನೆ ಅದರಲ್ಲಿ ತೃಪ್ತಿ ಪಡಲಿಲ್ಲ. ಅವ್ರು ಹೇಳಿದಿಲ್ಲ, ನಾನು ಯಾವಾಗಲೂ ನೋಡ್ಬೇಕು ನಿನ್ನ. ಒಂದು ಸತಿ ಏನೋ ದರ್ಶನ ಆಗೋಯ್ತು ನಮಗೆ, ನಾವು ಹೇಳ್ಬಿಡ್ತೀವಿ ಒಂದು ಸತಿ ನಂಗೆ ಈ ಥರ ದರ್ಶನ ಆಗಿದೆ ಅಂತ ಅಲ್ಲ, ಎಲ್ಲರಿಗೆಲ್ಲ ಹೇಳ್ಕೊಡ್ತೇವೆ. ಶ್ರೀರಾಮಕೃಷ್ಣರಿಗೆ ಅದು ತೃಪ್ತಿ ಆಗಲೇ ಇಲ್ಲ. ಅಮ್ಮ ನಾನು ಯಾವಾಗಲೂ ನಿನ್ನ ನೋಡಬೇಕು ಅಂತ ಕರೆದಾಗೆಲ್ಲ ನೀನು ಬೇಕು. ಆ ಸ್ಥಿತಿಗೆ ಏರಿದ್ರು, ಗೊತ್ತಾಯ್ತಲ್ಲ. ಸದಾ ಭಗವಂತನ ದರ್ಶನದಲ್ಲಿ, ತಾಯಿಯ ದರ್ಶನದಲ್ಲಿ. ತಾಯಿ ಜಗನ್ಮಾತೆಯು ಸಹ ಮಗುವಿನ ಹೇಗೆ ತಾಯಿ ನೋಡ್ಕೊಳ್ತಾರೆ ಹಾಗೇ ಶ್ರೀರಾಮಕೃಷ್ಣಗೆ ಸಂತಾನ ಮಾಡಿಬಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲರನ್ನೂ ಸಹ ಅವ್ರು ಇದ್ದ ಜಾಗಕ್ಕೆ ಜಗನ್ಮಾತೆ ಕರ್ಕೊಂಬಂದು ನೋಡಿ. ಇದ್ದ ಜಾಗ ಗುರುಗಳನ್ನಾಗಲಿ, ಬೇಕಾದ ಸಾಧನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳಾಗಲಿ ಎಲ್ಲವೂ ಸಹ ಪಂಚವಟಿಯಲ್ಲಿ ಧ್ಯಾನ ಮಾಡಬೇಕು ಅಂತ ಆಯಿತಾ. ಆವಾಗ ಗಿಡ ಎಲ್ಲ ನೆಟ್ಟರು. ಒಂದು ಸಾಧನೆ ಮಾಡೋದಕ್ಕೆ ಒಂದು ಗಿಡ ಎಲ್ಲ ನೆಟ್ಬಿಟ್ಟು ಅದ್ರ ಮಧ್ಯದಲ್ಲಿ ಕೂತ್ಕೊಂಡು ಸಾಧನೆ ಮಾಡಬೇಕು, ಯಾರೂ ಕಾಣೋದಿಲ್ಲ ಅಂತ. ಜನಗಳು ಬಂದು ಅದಕ್ಕೆ ಗಿಡ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾವೆ ಆಯಿತಾ. ಅದಕ್ಕೊಂದು ಬೇಲಿ ಕಟ್ಟಬೇಕು ಅಂತ ಅನ್ನಿಸ್ತು. ಅನಿಸಿದ್ದ ತಲೆಗೆ ಬಂದಿದ್ದು ಮರುದಿವ್ಸನೇ ಆ ಹೃದಯ ಅವನು ಓಡಿ ಬಂದ ಹೇಳ್ದ, ಮಾಮ ನೋಡಿ ಅದಕ್ಕೆ ಬೇಕಾಗಿರೋ ಬಿದಿರು ಬಂದಿದೆ, ಹಗ್ಗ ಬಂದಿದೆ, ಅದರ ಜೊತೆಗೆ ಒಂದು ಕತ್ತಿನೂ ಬಂದುಬಿಟ್ಟಿದೆ ಅದ್ರ ಜೊತೆಗೆ, ನೋಡಿ ತೇಲ್ಕೊಂಡು ಬಂದಿದೆ ಗಗ್ಗಾಲಿ. ಯಾರ ಹೃದಯ ಭಗವಂತನಿಗೆ ನಿಜವಾಗಲೂ ಸಹ ಹಾತೊರೆಸುತ್ತೋ ಅದು ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುವನ್ನು ಸಹ ಭಗವಂತ ಕೊಡ್ತಾನೆ. ನೀವು ಇದ್ದ ಜಾಗದಲ್ಲಿ ತಂದು ಕೊಡ್ತಾನೆ. ಇದ್ದ ಜಾಗದಲ್ಲೇ ಶ್ರೀರಾಮಕೃಷ್ಣ ಜೀವನದಲ್ಲಿ ಕಾಣದೆ ನಾವು ನೋಡ್ತಕ್ಕಂಥದ್ದು. ಅವ್ರು ಇದ್ದ ಜಾಗಕ್ಕೆ ಗುರುಗಳು ಬಂದರು, ಬೇಕಾದ ಸಾಧನ ವಸ್ತುಗಳು ಬಂದರು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಧನೆಗೆ ಬೇಕಾಗಿರ್ತಕ್ಕಂಥ ಅನೇಕ ವಸ್ತುಗಳನ್ನು
ಬೇಕಾದ ವಸ್ತುಗಳನ್ನು ಕೊಡೋದಕ್ಕೆ ಜಗನ್ಮಾತೆ ಮಥುರ ಬಾಬುವನ್ನು ಕಳಿಸ್ಕೊಟ್ರಲ್ಲ. ಮಥುರ ಬಾಬು ಶ್ರೀರಾಮಕೃಷ್ಣನ್ ನೋಡಿ ಅವರಿಗೆ ಸ್ವಲ್ಪ ಮೊದಲು ಆರಂಭದಲ್ಲಿ ಸ್ವಲ್ಪ ಸಂಶಯ ಇತ್ತು. ಯಾಕೆ ಗೊತ್ತಾ, ಅವರು ಪೂಜೆ ಎಲ್ಲ ವಿಚಿತ್ರವಾಗಿ ಮಾಡ್ತಾಯಿದ್ದಾರೆ. ಅದು ಮಾತ್ರ ಅಲ್ಲ, ಮಥುರ ಬಾಬುವಿನ ಅತ್ತೆ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡು ಅವ್ರು ಹಾಡಕ್ಕೆ ಶ್ರೀರಾಮಕೃಷ್ಣ ಭಾಳ ಮಧುರ ಕಂಠದಿಂದ ಮುಳುಗಿ ಹಾಡೋದಲ್ಲಿ ಮುಳುಗಿ ಜಗನ್ಮಾತೆಯನ್ನು ಆಗಲಿ ಒಳ್ಳೆ ಭಜನೆ ಹಾಡ್ತಾಯಿದ್ರು, ಒಳ್ಳೆ ಹಾಡ್ತಾಯಿದ್ರು. ಹಂಗೆ ಅದು ಕೇಳಬೇಕು ಅಂತ ಅನ್ನಿಸ್ತು. ಅಲ್ಲಿ ಕೂತ್ಕೊಂಡಿದ್ದಾಳೆ, ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡ್ರು. ರಾಣಿ ರಾಸಮಣಿ ಬಂದು ಕೂತ್ಕೊಂಡಿದ್ದಾಳೆ. ಅವಳೆ ಶ್ರೀರಾಮಕೃಷ್ಣ ಹಾಡ್ತಾ ಇದ್ದಾರೆ. ಪಾಪ ಅವ್ರ ತಲೆಯೊಳಗೆ ಏರಿತ್ತು ಕೋರ್ಟ್ ಕೇಸಲ್ಲಿ ಏನಾಗುತ್ತೆ ಅಂತ. ಕೋರ್ಟ್ ಕೇಸು ನಡೀತಾ ಇದೆ ತಲೆಯಲ್ಲಿ. ಶ್ರೀರಾಮಕೃಷ್ಣರಿಗೆ ಬಂದು ಕೆನೆಗೆ ರಪ್ಪ ಅಂತ ಹೊಡೆದ್ರು. ದೇವಸ್ಥಾನದ ಯಜಮಾಂತಿ, ದೇವಸ್ಥಾನ ಕಟ್ಟಿದವಳು ಪಾಕ್ಟು ಹೊಡೆದು. ಇಲ್ಲೂ ಸಹ ಅದನ್ನೇ ಯೋಚನೆ ಮಾಡ್ತಾಯಿದ್ದಾರೆ. ಭಗವಂತನ ದೇವಿ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಕೋಟಿನ ಬಗ್ಗೆ ತಿಂತಾನೆ, ಪಟ್ ಅಂತ ಹೊಡೆದ್ರು. ಈಗ ಮಥುರ ಬಾಬಿಗೆ ಸ್ವಲ್ಪ ಸಂಶಯ ಇತ್ತು. ಅಲ್ಲ ಅವಳು ರಾಣಿ ಬಸ್ರಿಗೆ ಗೊತ್ತಾಯ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ಮಥುರ ಬಾಬಿಗೆ ಸ್ವಲ್ಪ ಸಂಶಯ ಇತ್ತು ಏನು ಅಂತ. ಒಂದು ದಿವಸ ಈಗಲೂ ಆ ಬಿಲ್ಡಿಂಗ್ ಇದೆ, ಮಥುರ ಬಾಬು ಬಂದು ಉಳ್ಕೊಳ್ತಾ ಇದ್ದಾರೆ, ರಾಣಿ ರಾಸ ಆ ಬಿಲ್ಡಿಂಗ್ ಇದೆ. ಅಲ್ಲಿ ನಿಂತ್ಕೊಂಡು ಅಲ್ಲಿ ಕೂತ್ಕೊಂಡಿದ್ದ, ವರಾಂಡಲ್ಲಿ ಕೂತ್ಕೊಂಡಿದ್ರು ಮಥುರ ಬಾಬು. ಶ್ರೀರಾಮಕೃಷ್ಣರು ಅಲ್ಲಿ ಎದುರುಗಡೆ ವರಾಂಡ ಇದೆ, ಆ ವರಾಂಡದಲ್ಲಿ ಅಲ್ಲಿ ಆ ದೇವಸ್ಥಾನದ ಆವರಣದ ಹೊರಗಡೆ ವರಾಂಡ ಇದೆ. ಈಗಲೂ ಆ ಜಾಗ ಈಗಲೂ ನೋಡ್ಬೋದು ನೀವು. ಅಲ್ಲಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಎಂಥ ಭಾಗ್ಯಶಾಲಿ ನೋಡಿ ಆ ಮಥುರ ಬಾಬು. ಹೀಗೇ ನೋಡ್ತಾ ಇದ್ದಾನೆ. ನೋಡ್ತಾ ಇರುವಾಗ ಆಶ್ಚರ್ಯ ಅಂದರೆ, ಈ ಕಡೆ ಹೋದಾಗ ಶಿವ ಹೋಗ್ತಾ ಇದ್ದಾನೆ, ಈ ಕಡೆ ಹೋದಾಗ ದೇವಿಯೇ ಬರ್ತಾ ಇದ್ದಾಳೆ. ಅವರು ವಾಕ್ ಮಾಡುವಾಗ ಆ ಕಡೆ ಹೋದಾಗ ಶಿವ ಹೋಗ್ತಾ ಇದ್ದಾನೆ ನೋಡಿದಾನೆ. ಆಮೇಲೆ ಈ ಕಡೆ ಬರುವಾಗ ದೇವಿ, ಅವ್ರಿಗೇನು ಕಣ್ಣು ಸ್ವಲ್ಪ ಏನೇನು ಆಗಿದೆಯಾ ನನಗೆ ಅಂತ ಏನು ಮಾಡಿದ್ರು. ಇಲ್ಲ, ಅದೇ ಶಿವ ಮತ್ತು ದೇವಿಯ ದರ್ಶನ ಆಯಿತು ಅವನಿಗೆ. ಓಡಿ ಬಂದು ಶ್ರೀರಾಮಕೃಷ್ಣ ಪಾದಕ್ಕೆ ಬಿದ್ದು ಅದು ಗಟ್ಟಿಯಾಗಿ ಅಳಕ ಮಾಡ್ದ. ಏನಾಯ್ತಪ್ಪ, ಏನು ಅಪ್ಪ, ನೀನು ದೊಡ್ಡ ಇದರ ಯಜಮಾನ, ದಣಿ ನೀನು, ನನಗೆ ನೀವು ಮಾಡಿದ ಜನ ಏನು ತಿಳ್ಕೊತಾರೆ ಅಂತ. ಇಲ್ಲ, ನೀವು ಯಾರು ಗೊತ್ತಾಯ್ತು ನನಗೆ ಅಂತ. ಆಮೇಲೆ ಅದಾದ ಮೇಲೆ ಶ್ರೀರಾಮಕೃಷ್ಣರಿಗೆ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅಂತಂದ ಮಥುರ ಬಾಬು. ಅವರಲ್ಲಿ ಸಾಕ್ಷಾತ್ ದೇವಿ ನನ್ನ ಜೊತೆಗಿದ್ದಾಳೆ ಅಂತ ಅವರ ಜಾತಕದಲ್ಲೂ ಬರ್ದಿತ್ತಂತೆ. ದೇವಿ ಯಾವಾಗಲೂ ಅವ್ರ ಜೊತೆ ಇರ್ತಾರೆ, ರಕ್ಷಣೆ ಮಾಡ್ತಾರೆ ಅಂತ ಮಥುರ ಬಾಬು. ಶಾರದಾನಂದ ಸ್ವಾಮೀಜಿಯವರು ಬರೀತಾರೆ. ಅದು ನಿಜವಾಗಲೂ ಸಹ ಶ್ರೀರಾಮಕೃಷ್ಣರು ಅವರನ್ನು ಅನೇಕ ಬಾರಿ ಅವರಿಗೆ ಮಥುರ ಬಾಬುವನ್ನು ಸಂರಕ್ಷಣೆ ಮಾಡಿದ್ದು ಇದೆ. ಅದು ಏನೇ ಇರಲಿ, ಬೇಕಾದ ಎಲ್ಲ ವಸ್ತುನೂ ಸಹ ಮಥುರ ಬಾಬು ಒದಗಿಸ್ತಾ ಇದ್ದ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆ ಸಾಧನೆಗಳು, ಒಂದೊಂದು ಸಾಧನೆಯನ್ನು ನೀವು ಕೇಳಿದ್ರೆ ನಿಮ್ಗೆ ಆಶ್ಚರ್ಯವಾಗುತ್ತೆ. ನೋಡಿ, ನಮ್ಮ ಶಾಸ್ತ್ರದಲ್ಲಿ, ಭಕ್ತಿಶಾಸ್ತ್ರದಲ್ಲಿ ಶಾಂತ, ವಾತ್ಸಲ್ಯ, ಸಖ್ಯ, ದಾಸ್ಯ ಮತ್ತು ಮಧುರ ಭಾವ, ಹೀಗೆ 5 ರೀತಿಯ ಭಾವವನ್ನು ನಾವು ಆರೋಪಿಸಿಕೊಂಡು ಭಗವಂತನನ್ನು ನಮ್ಮನವನು ಅನ್ನುವ ಹಾಗೆ ನಾವು ಸಾಧನೆ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಶಾಂತ ಋಷಿಗಳೆಲ್ಲ, ಮುನಿಗಳೆಲ್ಲ ಕಾಡಿಗೆ ಹೋಗಿ ಶಾಂತ ರೀತಿಯಲ್ಲಿ ಭಗವಂತನ ಧ್ಯಾನ ಮಾಡ್ತಾಯಿದ್ರು. ಆಮೇಲೆ ವಾತ್ಸಲ್ಯ, ಆಡಿಸಿದಳೆ ಸೋದ ಕೇಳಿದಿರಲ್ಲ ಅಲ್ವಾ, ಭಗವಂತನ ಮಗು ಅನ್ನುವ ಭಾವನೆಯಿಂದ ಬಹಳಷ್ಟು ಪ್ರಚಲಿತವಾಗಿರ್ತಕ್ಕಂಥದ್ದು ಈ ಭಾವನೆ. ಮಗು ಅಂತ, ಮಗು ರಾಮ ಅಲ್ವಾ, ತಮ್ಮ ಚಲತೆ ರಾಮಚಂದ್ರ ಅಂತ ಒಂದು ಹಾಡ್ತಿರಲ್ಲ ನೋಡಿ, ಅದರ ಆ ಭಾವ, ಆ ಭಾವದ ಮುಖಾಂತರ ಆರೋಪಣೆ ಮಾಡಿಕೊಂಡು ಭಗವಂತ ಒಬ್ಬ ಶ್ರೀರಾಮಕೃಷ್ಣ ಹತ್ರ ಮಳೆ ಬಂದಿದ್ರು. ಅವರು ಅವ್ರು ಬರ್ತಾಯಿದ್ರು ಶ್ರೀರಾಮಕೃಷ್ಣ ಹತ್ರ ದಕ್ಷಿಣೇಶ್ವರಕ್ಕೆ. ಒಂದು ದಿವಸ ಬಂದು ಹೇಳಿದ್ರು, ನನಗೆ ಧ್ಯಾನ ಮಾಡುವಾಗೆಲ್ಲ ಧ್ಯಾನ ಸರಿ ಆಗ್ತಾನೇ ಇಲ್ಲ ಅಂತ. ಬಾಯಿ ಬಿಟ್ಟು ಕೇಳಿದ್ರು, ನೀನು ಯಾರನ್ನಾರು ಮನೆಯಲ್ಲಿ ಭಾಳ ಹಚ್ಕೊಂಡಿದ್ದೆ ಯಾರನ್ನಾರು ಅಂತ. ಹಚ್ಕೊಂಡಿದ್ಯಾ? ಹೌದು, ನಮ್ಮ ಅಣ್ಣನ ಮಗ ಇದ್ದಾನೆ, ಅವ್ನು ನನ್ನ ಬಿಟ್ಟು ಇರೋದೇ ಇಲ್ಲ ಯಾವಾಗಲೂ. ಅವನು ಕಣ್ಣು ಮುಚ್ಚಿದಾಗೆಲ್ಲ ಅವನ ಬಗ್ಗೆನೇ ಚಿಂತನೆ ಬರುತ್ತೆ ಅಂತ. ಎಷ್ಟು ಸುಲಭವಾಗಿ ಉಪಾಯ ಹೇಳಿಕೊಟ್ರು ಅಂದರೆ, ಹಾಗಾದರೆ ನಿನ್ನ ಕಣ್ಣಿಗೆ ಮನಸ್ಸಿಗೆ ಬಂದ ಕೃಷ್ಣ ಈ ರೂಪದಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಂಬೇಡ ಅಷ್ಟೆ. ಏನೋ ಕೃಷ್ಣ ಇದೇ ರೂಪದಲ್ಲಿ ಬಂದಿದ್ದಾನೆ ಅಷ್ಟೆ.
ಆ ಭಾವವನ್ನು ಅನುಸರಿಸುವಂತ ಆರೋಪಣೆ ಮಾಡ್ಕೊ ನೀನು. ಕೃಷ್ಣ ಅವನಿಗೆ ಸ್ನಾನ ಮಾಡಿಸುವಾಗ ನಾನು ಕೃಷ್ಣನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ, ಊಟ ಮಾಡಿಸುವಾಗ ನಾವು ಕೃಷ್ಣನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಈ ಭಾವ, ಇದನ್ನು ಭಾವ ಆರೋಪಣೆ ಅಂತ ಭಾವ, ಅದು ಆ ಭಾವದಲ್ಲಿ ನಾವು ಮಾಡಬೇಕು. ವಾತ್ಸಲ್ಯ ಭಾವದಲ್ಲಿ ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣರು ಭಗವಂತನನ್ನು ಆರಾಧನೆ ಮಾಡಿದ್ರು. ನಾನು ಹೇಳಿದ್ನಲ್ಲ, ಅವ್ರು ಇದ್ದ ಜಾಗಕ್ಕೆ ಬಂದರು ಅಂತ ಹೇಳಿದ್ನಲ್ಲ. ಜಟಾಧಾರಿ ಅಂತ ರಾಮನ ಭಕ್ತ, ಒಂದು ಸಾಲಿಗ್ರಾಮ, ಶ್ರೀರಾಮನ ಸಾಲಿಗ್ರಾಮ. ಪ್ರತಿ ದಿವಸ ಎಲ್ಲಿ ಹೋದರೂ ಸಹ ಸಾಲಿಗ್ರಾಮನ ತೊಗೊಂಡೋಗಿ ಸ್ನಾನ ಮುಗಿಸಿ ಅದಕ್ಕೆ ಪೂಜೆ ಅಭಿಷೇಕ ಎಲ್ಲ ಮಾಡಿ ಸ್ನಾನ ಮಾಡಿಸ್ತಾರೆ. ಎಷ್ಟು ಮಟ್ಟಿಗೆ ಅವರ ಸಾಧನ ಭಕ್ತಿ ಯಾವ ಮಟ್ಟಕ್ಕೆ ತಲುಪಿತ್ತು ಅಂತಂದರೆ ಸಾಕ್ಷಾತ್ ಬಾಲರಾಮವನ್ನು ಅವ್ರು ನೋಡ್ತಾಯಿದ್ರು. ಎಷ್ಟು ಮಟ್ಟಿಗೆ ಅವರ ಆಟ ಆಡ್ತಿದ್ದ, ಮೈ ಮೇಲೆ ಹಾಕ್ತಾಯಿದ್ರ ಆಯಿತಾ. ನಾವೊಬ್ಬರು ಸ್ವಾಮೀಜಿಯರು ಹೇಳಿದ್ರು, ಅವ್ರು ಸ್ನಾನಕ್ಕೆ ಹೋಗುವಾಗ ಅವರು ಸಾಲಿಗ್ರಾಮನ ತೊಗೊಂಡೋಗ್ತಾ ಇದ್ದ ಅಂತ. ಆ ಸಾಲಿಗ್ರಾಮ ಈಜೋದು ನೋಡಿದ್ರು ಜನ, ಈಜ್ತಾ ಇತ್ತಂಥದ್ದು, ಮುಳುಗತ್ತಲ್ವ ಸಾಲಿಗ್ರಾಮ, ಈಜ್ತಾ ಇತ್ತಂತೆ. ಆದರೆ ಅವರು ಕಂಡಿದ್ದೇನು ಅಂದರೆ ಅಲ್ಲಿ ರಾಮ ಸಾಕ್ಷಾತ್ ರಾಮ ಪ್ರತ್ಯಕ್ಷ ಆಗಿದ್ದ. ಮಕ್ಕಳು ಆಟ ಆಡ್ತಾರಲ್ಲ ಹಾಗೆ ಆಟ ಆಡ್ತಾಯಿದ್ದ, ಹಠ ಮಾಡ್ತಾಯಿದ್ದ, ಎಲ್ಲ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದ. ಅವರು ಪೂಜೆ ಮಾಡುವಾಗೆಲ್ಲ ಶ್ರೀರಾಮಕೃಷ್ಣ ಬಂದು ಕೂತ್ಕೊಂಡು ನೋಡ್ತಾಯಿದ್ರು. ಅವ್ರಿಗೆ ಕಾಣಿಸ್ತಾ ಇತ್ತು ರಾಮ ಆಟ ಆಡೋದೆಲ್ಲ, ಮೇವೆಲ್ಲ ಹತ್ತೋದು. ಆಮೇಲೆ ಸಲಿಗೆ ಎಷ್ಟು ಮಟ್ಟಿಗೆ ಆಯ್ತು ಅಂತಂದರೆ ಶ್ರೀರಾಮಕೃಷ್ಣ ಹತ್ರ ಬನ್ನಿ ಮೇಲೆ ಹತ್ತೋದು ಎಲ್ಲ ಮಾಡೋಕ್ಕೆ ಆರಂಭ ಮಾಡ್ದ. ಸಾಕ್ಷಾತ್ ರಾಮ ರಾಮ ಮೈ ಮೇಲೆ ಆಟ ಆಡ್ದ. ಕೊನೆಗೆ ಅವರ ಎಷ್ಟು ಮಟ್ಟಿಗೆ ಶ್ರೀರಾಮಕೃಷ್ಣ ಹಚ್ಕೊಂಡ್ಬಿಟ್ಟ ಅಂತಂದರೆ ಅವನು ಜಟಾಧಾರಿದ ಬಿಟ್ಬಿಟ್ಟು ಶ್ರೀರಾಮಕೃಷ್ಣ ಜೊತೆಗೆ ಯಾವಾಗಲೂ ಇರ್ತ ಕಾರವಾರ. ಜಟಾಧಾರಿ ಕೊನೆಗೆ ಹೇಳ್ತಾನೆ, ನಾನು ಹೇಳ್ತಾನೆ, ನಾನು ಏನನ್ನು ಸಾಧನೆ ಮಾಡಿ ಆ ಸ್ಥಿತಿಗೆ ಬರಬೇಕು ಅಂತ ಇಚ್ಛೆ ಮಾಡಿದ್ನೋ ಆ ಸ್ಥಿತಿ ರಾಮನ ಅನುಗ್ರಹದಿಂದ ನನಗೆ ಸಿಕ್ಕಾಗೋಗಿದೆ ನನಗೆ ಅಲ್ಲ. ಹಾಗಾಗಿ ಈ ರಾಮ ನಿಮ್ಮ ಜೊತೆನೇ ಇಟ್ಕೊಳ್ಳಿ ಅಂತ ಶ್ರೀರಾಮಕೃಷ್ಣಗೆ ಆ ಸಾಲಿಗ್ರಾಮನ ಕೊಟ್ಟು ಅಲ್ಲೇ ಹೋದ್ರು. ಭಾವ ಅನ್ನುವಂತ ಹೇಳಿದ್ನಲ್ಲ, ಭಾವ ಅಂತಂದರೆ ಭಗವಂತ ಮಗು, ನನ್ನ ಮಗು. ಪುರಂದಾಸರ ಕೀರ್ತನೆಯಲ್ಲಿ ಇದೆಲ್ಲ ಭಾವವನ್ನು ಸಹ ನಾವು ಗಮನಿಸ್ಬೋದು, ಇದೆಲ್ಲವೂ ಇದೆ ಅದರಲ್ಲಿ. ಆಮೇಲೆ ಅದಾದಮೇಲೆ ಸಖ್ಯ ಭಾವ ಅಂತಿದೆ. ಅರ್ಜುನ ಕೃಷ್ಣನಿಗೆ ಹೇಳ್ತಾರಲ್ಲ ಸಖ್ಯ ಭಾವ. ಸುಧಾಮ ಸಖ್ಯ ಭಾವ ಅವರದ್ದು. ಭಗವಂತ ನನ್ನ ಫ್ರೆಂಡ್ ಅಂತ, ನನ್ನ ಫ್ರೆಂಡು ಅಂತ ಸಖ್ಯ ಭಾವ. ಅದು ಎಷ್ಟು ಮಟ್ಟಿಗೆ ಪಕ್ವ ಆಗಬೇಕು ಅಂತಂದರೆ ಅದು ಪವಿತ್ರವಾಗಿರ್ತಕ್ಕಂಥ ಭಾವನೆ ಆಗಿ ಮುಗಿಬಿಡಿ ಬರುತ್ತೆ. ಪವಿತ್ರವಾಗಿರ್ತಕ್ಕಂಥ ಅದರಲ್ಲಿ ಯಾವ ವಿಧವಾಗಿರ್ತಕ್ಕಂಥ ಈ ಲೌಕಿಕ ಲೇಷ ಮಾತು ಸಹ ಲೇಪ ಇರಲ್ಲ ಅದರಲ್ಲಿ. ಅಷ್ಟು ಮಟ್ಟಿಗೆ ಶುದ್ಧವಾಗಿರ್ತಕ್ಕಂಥ ಭಾವವಾಗಿ ಮೂಡಿ ಬರುತ್ತೆ ಅದು ಸಖ್ಯ ಭಾವ. ಆಮೇಲೆ ಇನ್ನೊಂದು ನಮಗೆಲ್ಲ ಗೊತ್ತಿದೆ, ದಾಸ್ಯ ಭಾವ. ಭಗವಂತ ನಾನಿನ್ನ ದಾಸ ನಾನು ನಿನ್ನ. ಹನುಮಂತ ದಾಸ್ಯ ಭಾವಕ್ಕೆ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಉದಾಹರಣೆ ಯಾವುದು ಅಂತಂದರೆ ಹನುಮಂತ ಅವನು ಲಂಕೆಗೆ ಹಾರುವ ಸಮಯದಲ್ಲಿ ಹೇಳ್ತಾನೆ, ರಾಮನ ಬಾಣ ಹೇಗೆ ರಾಮ ಬಿಟ್ಟ ಬಾಣ ಹೇಗೆ ತನ್ನ ಗುರಿಯನ್ನು ತಲುಪಿಸುತ್ತೋ ಹಾಗೆ ನಾನು ಲಂಕೆಗೆ ಹಾರ್ತೀನಿ ಅಂತ. ಅದರ ಅರ್ಥ ಏನು ಅಂತಂದರೆ ಆ ಬಾಣಕ್ಕೆ ತನ್ನದೇ ಆದ ಶಕ್ತಿ ಏನೂ ಇಲ್ಲ. ಆ ಶಕ್ತಿ ಬರೋದು ಎಲ್ಲಿ ಅಂತಂದರೆ ಬಿಡುವ ವ್ಯಕ್ತಿ ಆ ಹದೆಗೆ ಏರಿಸಿ ಎಳೆದು ಬಿಡ್ತಾನಲ್ಲ ಅಲ್ವಾ, ಅದರ ಮೇಲೆ ಅದರ ಶಕ್ತಿಯಿಂದ ಅದು ಮುಂದೆ ಹೋಗುತ್ತಲ್ವಾ. ಹಾಗೆ ನನ್ನದೊಂದಿಲ್ಲ, ಎಲ್ಲೂ ನನ್ನ ದೇವನಾಗಿರ್ತಕ್ಕಂಥ ಶ್ರೀರಾಮನ ಶಕ್ತಿಯಿಂದ ನಾನು ಹಾರ್ತಾ ಇದ್ದೀನಿ ಅಂತ ದಾಸ್ಯ ಭಾವ. ಶ್ರೀರಾಮನ ಒಳಿತಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗಿದ್ದಲ್ಲ ಹನುಮಂತ ಅಲ್ವಾ. ಆ ದಾಸ್ಯ ಭಾವ ಇದೆಯಲ್ಲ, ಆ ದಾಸ್ಯ ಭಾವ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು ಮತ್ತು ಬೇಗ ಮನುಷ್ಯನನ್ನು ಭಗವಂತ ಕರ್ಕೊಂಡು ಹೋಗ್ತಕ್ಕಂಥ ಭಾವ ಅಂತ ಅನೇಕರು ಹೇಳುವುದಿದೆ. ಏನಿಲ್ಲ, ನಾನು ಭಗವಂತ, ನಾನು ನಿನ್ನ ನೋಡಿ
ಕನಕದಾಸರು ಅಂತ ಇದ್ದರು. ಎಂಥ ಭಾಗ್ಯವಂತರು ಹೇಳಿ. ಕೃಷ್ಣ ಬಂದುಬಿಟ್ಟು ನನ್ನ ದಾಸ ಆಗು ನೀನು ಅಂತ ಕೇಳ್ತಾ ಇದ್ದಲ್ಲ, ಭಗವಂತ ನೀನು ನನ್ನ ದಾಸರಾಗು ಅಂತ ಒಪ್ಪಲಿಲ್ಲ. ಮೊದಲು ಒಪ್ಪಲೇ ಇಲ್ಲ. ಆಮೇಲೆ ಯಾವುದೋ ಯುದ್ಧದಲ್ಲಿ ಹೋದಾಗ ಏಟು ಬಿದ್ದು ಆವಾಗ ಅನ್ಕಾನ್ಷಿಯಸ್ ಆಗಿ ಬಿದ್ದಾಗ ಅವನು ಕೃಷ್ಣ ಬಂದುಬಿಟ್ಟು ಅವನು ಆರೈಕೆ ಮಾಡ್ತಾಯಿರ್ತಾನೆ. ಕೊಂಟೆಗೂ ನೋಡ್ತಾನೆ ಕೃಷ್ಣ, ಈಗಲಾದರೂ ನನ್ನ ದಾಸ್ಯ ಆಗ್ತಾ ಅಂತ ಎಲ್ಲವನ್ನು ಬಿಟ್ಟು ಭಗವಂತನ ಹತ್ರ ದಾಸ್ಯ ಭಾವ ಅಂತಂದರೆ ಭಗವಂತ ಸರ್ವಸ್ವೂ ನೀನೆ, ನಾನಿನ್ನ ದಾಸ ಅನ್ನುವ ದಾಸ್ಯ ಭಾವ. ಇದು ಇನ್ನೊಂದಾಯಿತು, ಶಾಂತ. ಆಮೇಲೆ ವಾತ್ಸಲ್ಯ, ಸಖ್ಯ, ದಾಸ್ಯ. ಇನ್ನೊಂದಿದೆ ನಮ್ಮ ಉತ್ತರ ಭಾರತದಲ್ಲಿ, ಪೂರ್ವ ಭಾಗದಲ್ಲಿ, ಬೆಂಗಾಲು ಇತರ ಭಾಗದಲ್ಲಿ ಅತ್ಯಂತ ಪ್ರಚಲಿತವಾಗಿರ್ತಕ್ಕಂಥದ್ದು. ಅದು ಏನು ಅಂತಂದರೆ ಮಧುರ ಭಾವ ಅಂತ. ರಾಧಾ ಹೇಗೆ ಕೃಷ್ಣಗೋಸ್ಕರ ಎಲ್ಲವನ್ನೂ ಸಹ ಚದುಸೋಕ್ಕೆ ರೆಡಿಯಾಗಿದ್ದಲ್ಲ, ಆ ಪ್ರೇಮ ಭಾವ ಇದೆಯಲ್ಲ, ಅದು ಪವಿತ್ರವಾಗಿರ್ತಕ್ಕಂಥದ್ದು. ಶ್ರೀರಾಮಕೃಷ್ಣರಿಗೆ ಅದು ಸಾಮಾನ್ಯ ಮತ್ತು ಅವ್ರಿಗೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಎಲ್ಲರಿಗೂ ಈ ಭಾವ ಆಗೋದಿಲ್ಲ, ಅದು ಅವತಾರ ಪುರುಷರಿಗೆ ಮಾತ್ರ ಇದು ಆಗೋದು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು. ಅವತಾರ ಪುರುಷಗಳಿಗೆ, ಅತ್ಯಂತ ಶ್ರೇಷ್ಠ ಮಟ್ಟದ ಸಾಧಕರಿಗೆ ಮಾತ್ರ. ಆ ಭಾವದಲ್ಲಿ ಅವರು ಇರುವಾಗ ಯೋಚನೆ ಮಾಡಿ, ಆ ವಿರಹ ಭಾವ, ಭಗವಂತ ನನಗೆ ಕಾಣಬೇಕು ಅನ್ನುವ ಆಸೆ, ಆ ವಿರಹ ಭಾವ ಇದೆಯಲ್ಲ, ಅದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತಂದರೆ ಶ್ರೀರಾಮಕೃಷ್ಣರಿಗೆ ಅದಲ್ಲಿ ಅದು ಜ್ವಾಲೆಯಾಗಿ ಬೆಂಕಿ ಉರಿಯೋ ಹಾಗೆ ಅಂತ. ಅದು ರಾಧೆಗೆ ಹಾಗೆ ಆಗ್ತಾಯಿತ್ತಂತೆ. ರಾಧೆಯನ್ನು ಮುಟ್ಟಕ್ಕಾಗ್ತಾ ಇರಲಿಲ್ವಂತೆ, ಒಂದು ಒದ್ದೆ ಬಟ್ಟೆ ಕೈ ಹಾಕಿ ಕೈ ಹಿಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಅವರು ಆ ಭಾವದ ಒಂದು ಪರಿಣಾಮ ಅದು. ಶ್ರೀರಾಮಕೃಷ್ಣರಿಗೆ ಆ ವಿರಹ ಭಾವ ಎಷ್ಟು ಉನ್ನತವಾದ ಅವಸ್ಥೆಗೆ ಸೇರಿತ್ತು ಅಂತಂದರೆ, ಅದರಲ್ಲಿ ಆಗ್ತಕ್ಕಂತಹ ಶಾಖ ಇದೆಯಲ್ಲ, ಅವರು ಮರದ ಕೆಳಗಡೆ ಕೂತಿದ್ದರೆ ಮರದ ಎಲೆಗಳು ಬಾಡಿ ಹೋಗ್ತಾಯಿತ್ತು. ಯೋಚನೆ ಮಾಡಿ ಅಲ್ವಾ? ಅದನ್ನೆಲ್ಲವನ್ನೂ ಸಹ ಶ್ರೀರಾಮಕೃಷ್ಣರು ಯಾವುದೆಲ್ಲ ಲಿಖಿತವಾಗಿದೆ ಅನುಭವಿಸಿದಾರೋ ಅದನ್ನು ಶ್ರೀರಾಮಕೃಷ್ಣರು ಸಾಧನೆಯ ಮುಖಾಂತರ ಜಗತ್ತಿಗೆ ಅದು ಸತ್ಯ, ಅದೊಂದು ದಾರಿ. ಅಷ್ಟು ಮಟ್ಟಿಗೆ ಶ್ರೀರಾಮಕೃಷ್ಣ ಸಾಧನೆಯಲ್ಲಿ 12 ವರ್ಷಗಳ ಕಾಲ ಅವ್ರ ಕಣ್ಣೇ ರಪ್ಪೇನೇ ಮುಚ್ಚಿಲ್ಲಂತೆ. ರಪ್ಪೆ ಇದೆಯಲ್ಲ, ಇಲ್ಲ, ಎಷ್ಟೋ ಸತಿ ಅವರು ಯಾಕೆ ಅಂತ ಟ್ರೈ ಮಾಡ್ತಾಯಿದ್ರು. ನಿದ್ದೆ ಇರಲಿ ಬಿಡಿ, ನಿದ್ದೆ ಹೊಟ್ಟೋಯ್ತು, ಇಲ್ಲವೇ ಇಲ್ಲ. 12 ವರ್ಷಗಳ ಕಾಲ ನಿರಂತರವಾಗಿ ನಾನಾ ವಿಧವಾಗಿರ್ತಕ್ಕಂಥ ಸಾಧನೆಯ ಮುಖಾಂತರ ಅವರು ಕಂಡುಕೊಂಡಿದ್ದೇನು ಅಂತಂದರೆ, ನಾನಾ ರೀತಿ ಇರ್ತಕ್ಕಂಥ ಸಾಧನೆಗಳೆಲ್ಲವೂ ಸಹ ಅದೆಲ್ಲವೂ ಒಂದೇ ಭಗವಂತನ ಹತ್ರ ಕರ್ಕೊಂಡು ಹೋಗ್ತಕ್ಕಂಥ ದಾರಿ ಅನ್ನೋದನ್ನು ಹೇಳಿದೆ. ಇದೆಲ್ಲವೂ ಸಹ ಸತ್ಯ, ಇದೆಲ್ಲವೂ ಸಹ ಅದರಲ್ಲಿ ಅರ್ಥ ಇದೆ, ಅದು ಸರಿ. ಕೊನೆಗೆ ಶ್ರೀರಾಮಕೃಷ್ಣರಿಗೆ ಬಂದಿದ್ದು ಅದ್ವೈತ ಸಾಧನೆಯನ್ನು ಬೋಧಿಸುವುದಕ್ಕೆ ತೋತಾಪುರಿ ವೇದಾಂತದ ಪುರಿ ಸಂಪ್ರದಾಯಕ್ಕೆ ಸೇರಿದವರು. ಪುರಿ ಸಂಪ್ರದಾಯ ಅದು ಶೃಂಗೇರಿಯ ಮಠದ ಅಂಡರಲ್ಲಿ ಬರುತ್ತೆ. ಪುರಿ ಅನ್ನುವ ನಾಮ, ಹೆಸರು, ದಶನಾಮದಲ್ಲಿ ಒಂದು ಪುರಿ. ತೋತಾಪುರಿ ಅವರಿದ್ದ ಜಾಗಕ್ಕೆ ಬಂದು 40 ವರ್ಷಗಳ ಕಾಲ ದೀರ್ಘವಾಗಿರ್ತಕ್ಕಂಥ ಸಾಧನೆ ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಸಲ್ಪಿರ್ತಕ್ಕಂಥ ಆ ಶ್ರೇಷ್ಠ ಮಟ್ಟದ ಆ ಸಾಧಕರು, ಮಹಾತ್ಮರವರು ಶ್ರೀರಾಮಕೃಷ್ಣ ಜಾಗಕ್ಕೆ ಬಂದು ಅದ್ವೈತ ಸಾಧನೆಯನ್ನು ಮಾಡಿಸಿದ್ರು. ಎಷ್ಟು ಮಟ್ಟಿಗೆ ಅಂದರೆ ಗುರುವಿಗೆ ಆಶ್ಚರ್ಯ ಆಗೋಯ್ತು. 40 ವರ್ಷಗಳ ಕಾಲ ಪ್ರಯತ್ನ ಮಾಡಿ ಯಾವುದನ್ನು ತಲುಪಿದ್ರು ಶ್ರೀರಾಮಕೃಷ್ಣರು. ಕೆಲವೇ ಗಂಟೆಗಳಿಗೆ ಉಪದೇಶ ಮಾಡಿ ಎಲ್ಲ ಆದಮೇಲೆ ಅವ್ರಿಗೆ ಎಲ್ಲ ಆದಮೇಲೆ ಆ ಸ್ಥಿತಿಗೆ ಏರೋದ್ರಲ್ಲ, ತಕ್ಷಣ ಗುರುವಿಗೆ ಆಶ್ಚರ್ಯ ಆಯಿತು. 40 ವರ್ಷಗಳ ಕಾಲ ನಾನು ಎಷ್ಟು ಒದ್ದಾಡಿ ನಾನು ಈ ಸ್ಥಿತಿಗೆ ಬಂದೆ, ಈಗ ನೋಡ್ತಾ ಇರುವಾಗಲೂ ಆ ಸ್ಥಿತಿ ಕೊಟ್ಟೋದ್ರಲ್ಲ ಇವರು ಅಂತ. ನಿರ್ವಿಕಲ್ಪ ಸಮಾಧಿ ಆಧ್ಯಾತ್ಮಿಕ ಸಾಧನೆಯ ಪರಾಕಾಷ್ಠತೆ ಅಂತ ಹೇಳ್ಬೋದು. ಅದು ಪರಾಕಾಷ್ಠತೆ.
ಸರ್ವತ್ರ ಬ್ರಹ್ಮದರ್ಶನಂ ಅಂತ ಹೇಳ್ತಾರೆ. ಎಲ್ಲ ಕಡೆ ಸಹ ಭಗವಂತನ ಏಕಪ್ರಕಾರವಾಗಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪಿಯಲ್ಲಿ ಸಂಪೂರ್ಣವಾಗಿ ಅಸ್ತಿತ್ವವು ಲೀನ ಆದಾಗ ಆಗುವ ಅಹಂ ಸಂಪೂರ್ಣವಾಗಿ ಹೊರಟೋಗುತ್ತಂತೆ ಆ ಕಾಲದಲ್ಲಿ. ಎರಡು ರೀತಿಯ ಸಮಾಧಿ ಇದೆ. ಸವಿಕಲ್ಪ ಸಮಾಧಿ, ಸ್ವಲ್ಪ ಅಹಂ ಇರುತ್ತೆ. ಒಬ್ಬರು ಸ್ವಾಮೀಜಿಯವರು ತಮ್ಮ ಆದ ಅನುಭವವನ್ನು ಹೇಳಿದರು. ಸವಿಕಲ್ಪ ಸಮಾಧಿ ಸ್ವಲ್ಪ ಅಹಂಕಾರ ಇರುತ್ತೆ, ಅದರಲ್ಲಿ ಒಂಚೂರು ತೇಲ್ತಾ ಇರುತ್ತೆ. ಅನಂತ ಸಾಗರದಲ್ಲಿ ಚೂರು ಅಹಂ ಇರುತ್ತೆ, ತೇಲ್ತಾ ಇರುತ್ತೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ಅದೂ ಸಹ ಅಹಮ್ಮೂ ಸಹ ಹೊರಟೋಗಿ ಅದೇ ಎಲ್ಲ ಕಡೆಯೂ ಸಹ ಸರ್ವತ್ರ ಬ್ರಹ್ಮದರ್ಶನಂ, ಎಲ್ಲ ಕಡೆ ಪರಮಾತ್ಮನ ಅನುಭವ ಆಗೋದು. ಅಣು ರೇಣು ತೃಣು ಕಾಷ್ಟ ಶಬ್ದವದ್ ಅಲ್ಲಿ ಅನುಭವಕ್ಕೆ ಸರಿಯಾದ ಶಬ್ದಗಳಿಲ್ಲ, ಶಬ್ದ ಇಲ್ಲ. ಅದನ್ನು ನಮ್ಗೆ ಹೇಳಬೇಕು ಅಂತಿದ್ದರೆ ಇಲ್ಲಿಯ ಭಾಷೆಯಲ್ಲೇ ಹೇಳಬೇಕು ಅಂತಿದ್ರೆ ಅಣು ರೇಣು ತೃಣು ಕಾಷ್ಟ ಪರಿಪೂರ್ಣ ಗೋವಿಂದ ಪುರದಾಸ್ ಹೇಳ್ತಾರಲ್ಲ ಅಲ್ವಾ, ಎಲ್ಲೂ ಪರಬ್ರಹ್ಮನಲ್ಲಿ ಹಾಗೆ ಕಾಣ್ತಕ್ಕಂಥ ಒಂದು ಅವಸ್ಥೆ ಅದು. ಅದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಉಪನಿಷತ್ತಲ್ಲಿ ಅಲ್ಲಿಗೆ ಈ ಮನಸ್ಸು ಬುದ್ಧಿ ಇದು ಯಾವುದು ಸಹ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದರ ಅನುಭವವನ್ನು ನಮ್ಮ ಭಾಷೆಯ ಮುಖಾಂತರ ತಿಳಿಸೋದಕ್ಕಾಗಲ್ಲ. ಅದು ಅನುಭವ ವೇದ್ಯ, ತಾವೇ ಸ್ವತಃ ಅನುಭವಿಸ್ತಕ್ಕಂಥ ಉನ್ನತ ಮಟ್ಟದ ಆಧ್ಯಾತ್ಮಿಕ ಅನುಭವವನ್ನು ಶ್ರೀರಾಮಕೃಷ್ಣರು ಸ್ವತಃ ಅನುಭವಿಸಿದ್ರು. ಸ್ವತಃ ಅದು ಮಾತ್ರ ಅಲ್ಲ, ಇನ್ನೊಂದು ವಿಶಿಷ್ಟತೆ ಅಂತಂದರೆ ಹಾಗಾದರೆ ಬೇರೆ ಬೇರೆ ಇರ್ತಕ್ಕಂಥ ಸಾಧನ ಮಾರ್ಗಗಳಿದೆಯಲ್ಲ, ವಿದೇಶದಿಂದ ಆಮದು ಮಾಡ್ಕೊಂಡಿರ್ತಕ್ಕಂಥ ನಾವು ಅಲ್ವಾ, ಬೇರೆ ಬೇರೆ ಧರ್ಮಗಳು, ಅದರಲ್ಲೂ ಸಹ ಮುಖ ಅನ್ಬೇಕಂತ ದರ್ಶನ ಆಗತ್ತಾ? ಅದು ದೇವಿ ಸಹ ಅದನ್ನು ಪೂರ್ಣಗೊಳಿಸಿದ್ರು. ಆಮೇಲೆ ಹೇಳಿದ್ರು ಶ್ರೀರಾಮಕೃಷ್ಣರು, ಯಥೋಮತ್ ತಥೋಪತ್. ಎಷ್ಟು ದಾರಿಗಳಿವೆ ಪ್ರಪಂಚದಲ್ಲಿ, ಸಾಧನ ಮಾರ್ಗಗಳಿವೆ. ಅದು ಎಲ್ಲೇ ಇರಲಿ, ಈಸ್ಟ್ ಆ್ಯಂಡ್ ವೆಸ್ಟ್ ಎಲ್ಲೇ ಇರಲಿ, ಅದೆಲ್ಲೂ ಸಹ ಪಥ ಮಾತ್ರ, ದಾರಿ ಅಲ್ವಾ. ದಾರಿಲಿ ಮಧ್ಯದಲ್ಲಿ ಕೂತ್ಕೊಬಿಟ್ಟು ಅಲ್ವಾ, ಕಾಶಿಗೆ ಹೋಗೋದಾಗ ನಾನು ಕಾಶಿಗೆ ಹೋಗ್ತಾ ನೋಡಿ ದಾರಿಯಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದರೆ ಅಲ್ವಾ, ನೋಡಿ ಕಾಶಿಗೆ ಹೋಗೋ ದಾರಿಯಲ್ಲಿ ಕೂತ್ಕೊಂಡಿದ್ದೀನಿ ನಾನು ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ನಡಿಬೇಕು ಮುಂದೆ, ಕಾಶಿಗೆ ಹೋಗಬೇಕು, ಗಂಗೆಯಲ್ಲಿ ಸ್ನಾನ ಮಾಡಬೇಕು, ಶಿವನಿಗೆ ಅರ್ಪಣೆ ಮಾಡಬೇಕು, ಅಯೋಧ್ಯೆಗೆ ಹೋಗಬೇಕು. ಇಲ್ಲೇ ಅಯೋಧ್ಯೆ ಫೋಟೋ ನೋಡಿಬಿಟ್ಟು ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಅಲ್ಲಿ ಹೋಗಿ ನೋಡಿ ಅಯೋಧ್ಯೆಯ ಶ್ರೀರಾಮನ ಸೌಂದರ್ಯವನ್ನು ನೋಡಬೇಕು ಅಂತಿದ್ರೆ ನೀವು ಅಯೋಧ್ಯೆಗೆ ಹೋಗಬೇಕು. ಇಲ್ಲೇ ಕೂತ್ಕೊಂಡ್ಬಿಟ್ಟು ನಾನು ಫೋಟೋ ನೋಡಿದ್ದೀನಿ, ಅದರದ್ದು ವಿಡಿಯೋ ನೋಡಿದ್ದೀನಿ. ವಿಡಿಯೋ ನೋಡೋದಕ್ಕೂ ನೇರೇ ನೋಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಹಾಗೆ ಈ ಧರ್ಮಗಳೆಲ್ಲವೂ ಇರುವುದು ಯಾಕೆ ಅಂತಂದರೆ ಮನುಷ್ಯನನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ಕರ್ಕೊಂಡೋಗಿ ಕೊನೆಯ ಗುರಿ ಯಾವುದಿದೆ ಅಲ್ಲಿಗೆ ತಲುಪಿಸಬೇಕು. ಯಾವುದರಿಂದ ಪುನಃ ವಾಪಸ್ ಬರಬೇಕಾಗಿಲ್ಲೋ ಪ್ರಪಂಚಕ್ಕೆ. ನಿಮಗೆಲ್ಲ ವಾಪಸ್ ಬರಬೇಕು ಅಂತಿದೆಯಾ? ಪುನಃ ಹುಟ್ಟು ಬರಬೇಕು ಅಂತಿದೆಯಾ? ನೆನಪಿಟ್ಕೊಳ್ಳಿ, ಭಾರತದಲ್ಲೇ ಹುಟ್ಟಬೇಕು ಅಂತೇನೂ ಇಲ್ಲ. ಆಫ್ರಿಕಾದ ಯಾವುದೋ ಒಂದು ಕಂಟ್ರಿಲಿ ಹುಟ್ಟಬೇಕಾಗಬೇಕು, ಬರ್ಬೋದು. ಇಷ್ಟಪಡ್ತೀರಾ ಹೋಗೋಕ್ಕೆ? ಇಲ್ವಲ್ಲ. ಹಾಗಾದರೆ ಇನ್ನೂ ಪುನಃ ಬೇಡ ಅಂತಂದರೆ ಆಧ್ಯಾತ್ಮಿಕ ಪಥದಲ್ಲಿ ಚಲಿಸಿ. ಶ್ರೀರಾಮ ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅಳವಡಿಸ್ಕೊಳ್ತಕ್ಕಂಥ ವಿಧಾನವನ್ನು ಶ್ರೀರಾಮಕೃಷ್ಣ ಹೇಳಿಕೊಟ್ರು. ಸುಲಭವಾಗಿ ಮಾಡಿಬಿಟ್ರು. ಅದು ಸುಲಭ ಸಾಧ್ಯವಾಗಿ ಮಾಡಿದ್ರು ಶ್ರೀರಾಮಕೃಷ್ಣರು. ಆಧ್ಯಾತ್ಮಿಕತೆ ಅನ್ನುವುದು ಅದು ಕೇವಲ ಪುಸ್ತಕದಲ್ಲಿ ಓದುವುದಲ್ಲ. ಈಜನ್ನು ನೀರಲ್ಲಿ ನೀವು ಅದನ್ನು ಕಲಿಬೇಕೇ ಹೊರತು, ನಾನು ಅದರಲ್ಲಿ PhD ತೊಗೊಂಡಿದ್ದೀನಿ, ಈಜಿನ ಬಗ್ಗೆ ಒಂದು ಥೀಸಿಸ್ ಮಾಡಿ ನೀರಿಗೆ ಎಂಟ್ರ್ ಆಗಿಲ್ಲ ನಾನು, ಅದ್ರ ಉಪಯೋಗ ಇಲ್ಲಲ್ಲ. ನಿಮಗೆ ಅದು ಆಗಬೇಕು ಅಂದರೆ ಈಜು ಕಲಿಬೇಕು. ಹಾಗೆ ಆಧ್ಯಾತ್ಮಿಕತೆ ಅನ್ನುವುದು ಅನುಭವದಲ್ಲಿದೆ ಅನ್ನುವುದನ್ನು ಶ್ರೀರಾಮಕೃಷ್ಣ ಹೇಳ್ಕೊಟ್ರು. ಅನುಭವ ಅದು. ನಾನೇ ಸ್ವತಃ ಬೇರೆ ಯಾರಾದರೂ ಅನುಭವಿಸಿದ್ರಾ ಕೈ ಮುಗಿರಿ, ಅವನ ಅನುಗ್ರಹ ನಮಗಿರಲಿ ಅಂತೇಳಿ. ಆದರೆ ನಾನು ಆ ಪಥದಲ್ಲಿ ಹೋಗಬೇಕು. ಎಷ್ಟು ಸುಲಭ ಸಾಧ್ಯವಾಗಿ ಮಾಡಿದ್ರು ಸಾಧನೆ ಅನ್ನೋದನ್ನು ಅಂದರೆ ಶ್ರೀರಾಮಕೃಷ್ಣರು, ನಾನು ಹೇಳಿದ್ನಲ್ಲ,
ನೀವು ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲೂ ಸಹ ಭಗವಂತನ ಸೇವೆ ಅಂತ ಮಾಡಿದ್ರು. ಶಿವಜ್ಞಾನೇ ಜೀವಸೇಯ, ಶ್ರೀರಾಮಕೃಷ್ಣ ಇನ್ನೊಂದು ಹೇಳ್ಕೊಟ್ಟಿರ್ತಕ್ಕಂಥ ಶಿವಜ್ಞಾನೇ ಜೀವಸೇಯ. ರಾಮಕೃಷ್ಣ ಮಹಾಸಂಘದ ಎಲ್ಲ ಕಾರ್ಯಗಳು ಸಹ ಈ ಒಂದು ಮಂತ್ರದ ಹಿನ್ನೆಲೆಯಲ್ಲಿ ನಡೀತಾ ಇದೆ. ಶಿವಜ್ಞಾನೇ ಜೀವಸೇಯ, ಪ್ರತಿಯೊಬ್ಬರೂ ಸಹ ಭಗವಂತನಿದ್ದಾನೆ, ಶಿವನಿದ್ದಾನೆ ಎನ್ನುವ ಭಾವ ಇಟ್ಟುಕೊಂಡು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಸೇವೆಯೇ ಆಗಲಿ ಅದು ಪೂಜೆ ಆಗಬಲ್ಲದು ಅಂತ. ಪೂಜೆ ಆಗುತ್ತೆ ಅದು ಅಲ್ವಾ. ನಾವು ದೇವ್ರ ಎದುರುಗಡೆ ಕೂತ್ಕೊಂಡ್ಬಿಟ್ಟು ಹೂವೆಲ್ಲ ರೆಡಿ ಮಾಡಿಬಿಟ್ಟು ಗಂಟೆ ಹೊಡೆದು ಪೂಜೆ ಮಾಡೋದು ಎಷ್ಟು ಮುಖ್ಯವೋ ಅಷ್ಟೇ ಮಾಡುವ ಕೆಲಸವೂ ಎಲ್ಲೂ ಸಹ ಭಗವಂತನ ಸೇವೆಗೋಸ್ಕರ ಪೂಜೆ ಎನ್ನುವ ಭಾವದಲ್ಲಿ ಮಾಡಬೇಕು. ರಂಗನಾಥಾನಂದ ಸ್ವಾಮೀಜಿ, ಪೂಜ್ಯ ಸ್ವಾಮಿ ರಂಗನಾಥಾನಂದ ಮಹಾರಾಜು ಆಶ್ರಮಕ್ಕೆ ಸೇರಿದಾಗ ಮೊದಲು ನನಗೆ ಹೇಳಿಕೊಟ್ಟ ಒಂದು ದೊಡ್ಡ ದಾರಿ ಇದು. ಮಾಡುವ ಎಲ್ಲ ಕೆಲಸವೂ ಸಹ ಆಶ್ರಮದಲ್ಲಿ ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಅದೆಲ್ಲವೂ ಸಹ ಶ್ರೀರಾಮಕೃಷ್ಣರ ಪೂಜೆ ಅಂಥೇಳಿ ಆ ಆಶ್ರಮ ಸೇರಿ ಕೆಲವು ತಿಂಗಳಲ್ಲಿ ನನಗೆ ಹೇಳಿಕೊಟ್ರು ರಂಗನಾಥಾಂಜ. ಅದರ ಹಿಂದೆ ಶಿವಜ್ಞಾನೇ ಜೀವಸೇವಾ ಮಾಡ್ತಕ್ಕಂಥ ಎಲ್ಲವೂ ಸಹ ಮನುಷ್ಯರಿಗೆ ನೀವು ಭಗವಂತನಿಗೆ ನೀವು ಪೂಜೆ ಮಾಡಿದ್ರೆ ಭಗವಂತ ಸ್ವೀಕರಿಸ್ತಾನೆ, ಸರಿ ಒಪ್ಕೊತೀನಿ ಅಲ್ವಾ. ಅಲ್ಲಿ ನೀವು ಭಗವಂತ ಬಂದು ನೋಡಿದ್ದೀರಾ? ಇಲ್ಲಲ್ಲ ನೋಡಿರಲಿಲ್ಲ, ನೀವು ನೋಡೇ ಇಲ್ಲ. ಅದೇ ಒಬ್ಬ ನಿಮ್ಮ ಯಾರೊಬ್ಬ ವ್ಯಕ್ತಿ ಯಾರೋ ಬಂದಿದ್ದಾನೆ, ಮಧ್ಯಾಹ್ನ ಊಟ ಹಸಿವು, ಪಾಪ 2 ದಿವಸ ಊಟ ಇಲ್ಲ ಅಂತ, ನೀವು ಅವನಿಗೆ ಊಟ ಬಡಿಸ್ತೀರ ಅಲ್ವಾ. ನೀವು ಅದರಲ್ಲಿ ಹೀಗೆ ಚಿಂತನೆ ಮಾಡ್ಬೋದು, ಭಗವಂತನೇ ಇದೇ ರೂಪದಲ್ಲಿ ಬಂದಿರಲಿವೆ ಅಲ್ವಾ, ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ಭಗವಂತ ಯಾರಿಗೂ ಒಬ್ಬಗೆ ಹೇಳಿದಂತೆ ನಾನು ನಿನ್ನ ನಾಳೆ ಬರ್ತೀನಿ ನಿಮ್ಮ ಮನೆಗೆ ಅಂತ, ಎಲ್ಲ ರೆಡಿ ಮಾಡಿ ಇಟ್ಕೊಂಡ ಆಯಿತಾ. ಪಾಪ ಯಾರೊಬ್ಬ ರೋಗಿ ಬಂದ, ಅವ್ನು ಕಳಿಸ್ಬಿಟ್ಟ ಹೋಗು ಅಂತ. ಭಗವಂತನಿಗೋಸ್ಕರ ಕಾಯ್ತಾರಲ್ಲ, ಕಿರೀಟ ಇರುತ್ತೆ ಅಲ್ವಾ. ಪಾಪ ಕಿರೀಟ ಇದ್ದ ಭಗವಂತನ ನೋಡಬೇಕಾಗಿತ್ತು, ಅವನು ಬರಲೇ ಇಲ್ಲ. ಆಮೇಲೆ ಮರುದಿವಸ ಆಮೇಲೆ ಬರಲೇ ಇಲ್ಲ, ರಾತ್ರಿಯಲ್ಲಿ ನಾವು ವೆಯ್ಟ್ ಮಾಡಿದೆ, ಭಗವಂತ ಬರಲೇ ಇಲ್ಲ. 2ನೇ ದಿವಸ ಇನ್ನೊಬ್ಬ ಯಾರೋ ಬಂದ ಬಡವ, ಆಯಿತಾ, ಇಲ್ಲ ಇನ್ನೊಂದು ಹುಡುಗ ಬಂದ, ಅವನಿಗೆ ಕೊಡಲಿಲ್ಲ, ಕಳಿಸ್ಬಿಟ್ಟ, ಏನೂ ಕೊಡದೆ. ಆಮೇಲೆ ರಾತ್ರಿ ಅವನಿಗೆ ಭಗವಂತ ಕೈ ಕೊಟ್ಟ ಅಂತ ಅಲ್ಲ, ಬರ್ತೀನಿ ಅಂತ ಹೇಳಿ ಕೈ ಕೊಟ್ಟಲ್ಲ ಅಂತ. ರಾತ್ರಿ ಕಲಿಸ್ತಲ್ಲಿ ಕಂಡಂತೆ ಭಗವಂತನಿಗೆ ಅವಾಗ ಕಂಪ್ಲೇಂಟ್, ಭಗವಂತ ನೀನು ಬರ್ತೀನಿ ಅಂತ ಹೇಳಿದ್ದೆ, ಆದರೆ ನನಗೆ ನೀವು ಬರಲೇ ಇಲ್ವಲ್ಲ ಅಂತ. ಅಯ್ಯೋ 3 ಸತಿ ಬಂದಿದ್ದಲ್ಲ, 3 ದಿವಸನೂ ಬಂದಿದ್ದೆ, 3 ದಿವಸನೂ ಬಂದಿದ್ದೀನಿ ನಾನು, ನೀನು ನನ್ನ ರೆಕಗ್ನೈಸೇ ಮಾಡಲಿಲ್ಲ ನೀನು ಅಲ್ವಾ, ಗುರ್ತೇ ಇರಲಿಲ್ಲ ನಾನು, ನೋಡಿ ಈ ಥರ ಬಂದಿದ್ದೆ, ನೆನಪಿದೆಯಾ? ಹೌದು, ನೀವೇನ ಅದು? ನಾನೇ ಅದೇ ರೂಪದಲ್ಲಿ ಬಂದಿದ್ದು ಅಂತ. ಭಾವದಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ಚೇಂಜ್ ಆಗಬೇಕು. ಆಧ್ಯಾತ್ಮಿಕತೆ ಅನ್ನೋದು ದೃಷ್ಟಿಕೋನದಲ್ಲಿ ಚೇಂಜ್ ಆಗಬೇಕು. ಸಾಧನೆಯ ಜೊತೆಗೆ ಮಾಡ್ತಕ್ಕಂಥ ಧ್ಯಾನ ಜಪ ಇತ್ಯಾದಿ ಜೊತೆಗೆ ನಾವು ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ದೃಷ್ಟಿಕೋನ ಚೇಂಜ್ ಮಾಡಿ. ಜಸ್ಟ್ ಚೇಂಜ್ ಯುವರ್ ಆ್ಯಟಿಟ್ಯೂಡ್, ದಟ್ಸ್ ಅಷ್ಟ. ಅದನ್ನೇ ಪೂಜ್ಯ ಸ್ವಾಮಿ ರಂಗನಾಥನ್, ಚೇಂಜ್ ಯುವರ್ ಆ್ಯಟಿಟ್ಯೂಡ್ ಅಷ್ಟೇ, ಇನ್ನೇನಿಲ್ಲ. ಅದು ಭಗವಂತನ ಸೇವೆ ಅಂತ ಶ್ರೀರಾಮಕೃಷ್ಣ ಹೇಳ್ಕೊಟ್ಟಲ್ಲ ಆ ಹೆಂಗಸಿಗೆ ಅಲ್ವಾ, ಅಣ್ಣನ ಮಗ, ಅವನಿಗೆ ಮಾಡ್ತಕ್ಕಂಥ ಎಲ್ಲ ಕೆಲಸ ಕೃಷ್ಣ ಅಂತ ತಿಳ್ಕೊಂಬಿಟ್ರೆ ಆಯ್ತಲ್ಲ. ಅಣ್ಣನ ಮಗ ಅಲ್ಲ ಕೃಷ್ಣ, ಅದು ಅಷ್ಟೇ. ಕೆಲಸದಲ್ಲಿ ಏನು ವ್ಯತ್ಯಾಸ ಬರಲಿಲ್ಲ, ಆದರೆ ಭಾವದಲ್ಲಿ ವ್ಯತ್ಯಾಸ ಬಂತಲ್ಲ, ಭಾವನೆಯಲ್ಲಿ ವ್ಯತ್ಯಾಸ ಬಂದಿದೆ. ಹಾಗೆ ಶ್ರೀರಾಮಕೃಷ್ಣರು ಹೇಳಿದ್ರು ಏನು, ಶಿವಜ್ಞಾನೇ ಜೀವಸೇವಾ. ಮತ್ತು ಎಲ್ಲ ಪಥಗಳು, ಅದು ವೈಷ್ಣವ ಆಗಿರ್ಬೋದು, ಶೈವ ಆಗಿರಬಹುದು, ಶಾಕ್ತ ಆಗಿರಬಹುದು, ಅದ್ವೈತ ಆಗಿರಬಹುದು, ಅದು ಎಲ್ಲೂ ಸಹ ಭಗವಂತನಿಗೆ ಕರ್ಕೊಂಡು ಹೋಗ್ತಕ್ಕಂಥ ದಾರಿ, ಸ್ಪಷ್ಟವಾಗಿರ್ತಕ್ಕಂಥ ದಾರಿ. ಅದು ಒಂದು ಹೆಚ್ಚಿಲ್ಲ, ಒಂದು ಕಡಿಮೆ ಇಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದ ಮಾತ್ರ ಅಲ್ಲ, ಎಲ್ಲ ದೇವತೆಗಳು ಸಹ ಒಂದೇ ಸತ್ಯದ ಬೇರೆ ಬೇರೆ ರೂಪಗಳಷ್ಟೇ, ಒಂದೇ ಸತ್ಯ. ರಾಮ ಜಾಸ್ತಿ ಇಲ್ಲ, ಕೃಷ್ಣ ಜಾಸ್ತಿ ಇಲ್ಲ, ಶಿವ ಏನು ಕಡಿಮೆ ಇಲ್ಲ. ನೆನ್ಪಿಟ್ಕೊಳ್ಬೇಕು, ನಮಗೆ ಯಾವುದು ಇಷ್ಟವೋ ಅದು ನಮ್ಮದಾಗಿಸ್ಕೊಳ್ಬೇಕು. ಸಾಧನ ಕರ್ಣ ಚಾಯೇ ಮಾನವ ಪ್ರೀತಿ ಕರ್ಣ ಸಾಯೇ. ಭಗವಂತನ ಸಾಧನೆ ಮಾಡಬೇಕು. ಅದು ಹೇಗೆ? ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಇದ್ದ ಜಾಗದಲ್ಲೇ ಮಾಡುವ ಕೆಲಸವನ್ನು ಭಗವಂತನ ಪೂಜೆ ಎನ್ನುವ ಸ್ಪಷ್ಟವಾದ ದೃಢವಾದ ನಂಬಿಕೆಯಿಂದ ಮಾಡ್ಕೊಂಡು ಹೋದರೆ ಅದು ಭಗವಂತನ ಹತ್ರ ಕರ್ಕೊಂಡು ಹೋಗುತ್ತೆ ಅನ್ನೋದು ಶ್ರೀರಾಮಕೃಷ್ಣ ನೆನ್ಪಿಟ್ಕೊಳ್ಬೇಕು. ಇನ್ನೊಂದು, ಹಿಂದಿನ ಕಾಲದಿಂದಲೂ
ಭಗವಂತನಿಗೆ ತಲುಪಬೇಕಾಗಿರ್ತಕ್ಕಂಥ ನಾನಾ ವಿಧವಾದ ಸಾಧನೆಗಳನ್ನು ನಮಗೆ ಕೊಟ್ಟು ಹೋಗಿದಾರಲ್ಲ ನಮ್ಮ ಪೂರ್ವಿಕರು, ಅದೆಲ್ಲವೂ ಸತ್ಯ. ಅದು ಸತ್ಯ ಸತ್ಯ. ಕೆಲವು ಆ ಕಾಲದಲ್ಲಿ ಅದು ಸುಲಭ ಆಗಿತ್ತು, ಈಗ ಅದನ್ನು ಮಾಡೋಕ್ಕಾಗೋದಿಲ್ಲ. ಸುಲಭವಾದ ದಾರಿ ಯಾವುದು ಅನ್ನೋದನ್ನು ಶ್ರೀರಾಮಕೃಷ್ಣರು ಈ ಕಾಲಕ್ಕೆ ಯಾವುದು ಸುಲಭವೋ ಅದನ್ನು ಶ್ರೀರಾಮಕೃಷ್ಣ ತೋರಿಸಿಕೊಟ್ಟು, ಇದು ಈ ದಾರಿಯಲ್ಲಿ ಹೋಗಿ ಅಂತ ತಂತ್ರ ಸಾಧನೆ ಬಗ್ಗೆ ಅವರು ಹಾಗೆ ಹೇಳ್ತಾರೆ. ಅದೊಂದು ದಾರಿ, ಯಾರು ಕ್ರಿಟಿಸೈಸ್ ಮಾಡಬೇಡಿ ಅದನ್ನು. ಅದೊಂದು ದಾರಿ. ಅದು ಹಿಂದಿನ ಕಾಲದಲ್ಲಿ ಅದು ಆಗ್ತಾಯಿತ್ತು, ಈಗ ಅದೆಲ್ಲ ಬೇಡ ಅಲ್ವಾ, ಅದು ಆಗೋದಿಲ್ಲ. ಅದೇನೋ ನದಿಯಲ್ಲಿ ನೀರು ನಿಂತ್ಬಿಟ್ಟು ಕೈ ಎತ್ಕೊಂಡ್ಬಿಟ್ಟು ಎಷ್ಟೋ ದಿವಸದ ತಪಸ್ಸು ಮಾಡ್ತಾರಲ್ಲ, ಅದೀಗ ಆಗಲ್ಲ. ಅನ್ನಗತ ಪ್ರಾಣ ಈಗ ನಮ್ಮ ಶರೀರ ಅನ್ನಗತ. ನಮ್ಮ ಪ್ರಾಣ ಎಲ್ಲಿದೆ ಅಂತ ಕೇಳಿದ್ರೆ ಅನ್ನಗತ ಅಲ್ಲ. ಬೆಳಿಗ್ಗೆ ಟಿಫಿನ್ ಆಗದೆ ಇದ್ದರೆ 12 ಗಂಟೆಗೆ ಹೊಟ್ಟೆ ಹೇಳ್ತಾ, ಬೆಳಿಗ್ಗೆ ಟಿಫಿನ್ ಆಗಲೇ ಇಲ್ಲ ಹೇಳ್ತಾ ಅಲ್ಲ, ಟಿಫಿನ್ ಮಾಡಲೇ ಇಲ್ಲ. ಅನ್ನಗತ ಪ್ರಾಣ ಈ ಕಾಲದಲ್ಲಿ. ಹಾಗಾಗಿ ನಾವು ಮಾಡ್ತಕ್ಕಂಥ ಸಾಧನೆ ಇದೆಯಲ್ಲ, ಸ್ವಲ್ಪ ವ್ಯತ್ಯಾಸ ಮಾಡ್ಕೊಬೇಕು. ಮಾಡುವ ಎಲ್ಲ ಕೆಲಸ ಸಹ ಭಗವಂತನಿಗೆ ಅನ್ನುವ ಭಾವನೆಯಿಂದ ಮಾಡಬೇಕು ಅಂತ ಶ್ರೀರಾಮಕೃಷ್ಣರು ಸತ್ಯತೆಯನ್ನು ನಮ್ಮ ಮುಂದೆ ಇಟ್ಟು ಸನಾತನ ಧರ್ಮದ ಎಲ್ಲ ಆಯಾಮಗಳು ಸಹ ಭಗವಂತನಿಗೆ ಕಡೆ ಹೋಗುವ ದಾರಿ ಅನ್ನೋದನ್ನು ಸ್ಪಷ್ಟವಾಗಿ ತಮ್ಮ ಜೀವನದಲ್ಲಿ ಮೂಲಕ ತೋರಿಸಿಕೊಟ್ಟು ಹೋಗಿದ್ದಾರೆ. ಅದನ್ನು ನಾವು ಅಳವಡಿಸ್ಕೊಳ್ಳೋಣ. ಜೀವನಕ್ಕೆ ಒಂದು ಗುರಿ ಇದೆ, ಅದೇನು ಹೇಳಿ, ಜೀವನದ ಒಂದು ಉದ್ದೇಶ ಇದೆ. ಅದೇನು ಅಂತಂದರೆ ಭಗವಂತನ ಸಾಕ್ಷಾತ್ಕಾರ. ಶ್ರೀರಾಮಕೃಷ್ಣ ಜೀವನ ಆಗ ಗುರಿ ಏನು, ಉದ್ದೇಶ ಏನು? ನಾವು ಬಂದಿದ್ದು ಬೆಳಗಾಯಿತು, ಸಂಜೆ ಆಯಿತು, ಆಯಿತಾ, ಅಷ್ಟೇನಾ? ಆಮೇಲೆ ವಯಸ್ಸಾಯಿತು, ಆಮೇಲೆ ಪೇಪರಲ್ಲಿ ಬರುತ್ತೆ ಫೋಟೋದಲ್ಲಿ, ಅಷ್ಟೇನಾ ಜೀವನ? ಅಲ್ಲ, ಅದಕ್ಕೊಂದು ಗುರಿ ಇದೆ, ಅದಕ್ಕೊಂದು ಮೀನಿಂಗ್ ಇದೆ ಜೀವನ. ಭಗವಂತ ಸುಮ್ಮನೆ ನಮಗೆ ಕಳಿಸಿಲ್ಲ. ಅದೇನೋದು ನೈಜವಾಗಿರ್ತಕ್ಕಂಥ ನಮ್ಮ ಒಳಗಡೆ ಇರ್ತಕ್ಕಂಥ ಆ ಆತ್ಮತತ್ವವನ್ನು, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದೇ ಜೀವನದ ಗುರಿ ಅನ್ನೋದನ್ನು ಸ್ಪಷ್ಟವಾಗಿ ಶ್ರೀರಾಮಕೃಷ್ಣ ಜಗತ್ತಿಗೆ ತೋರಿಸಿಕೊಟ್ಟು ಹೋದರು. ಮಾತ್ರ ಅಲ್ಲ, ಅದಕ್ಕೆ ಹೋಗೋ ದಾರಿಯನ್ನು ಸಹ ಸುಲಭೀಗೊಳಿಸಿದ್ರು ಶ್ರೀರಾಮಕೃಷ್ಣ ಅಂತ ಹೇಳ್ತಾ 191ನೇ ಜನ್ಮ ದಿವಸದ ಈ ಪುಣ್ಯ ದಿವಸದಲ್ಲಿ ಶ್ರೀರಾಮಕೃಷ್ಣನ ಸ್ಮರಿಸೋಣ. ಅವರ ಅನುಗ್ರಹ ಸದಾ ನಮ್ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡೋಣ. ನೆನಪಿಟ್ಕೊಳ್ಳಿ, ಇನ್ನೊಂದು ಹೇಳ್ತೀನಿ, ಈಗಲೂ ಸಹ ಶ್ರೀರಾಮಕೃಷ್ಣರು ಇದ್ದಾರೆ, ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಅನ್ನೋ ದೃಢ ವಿಶ್ವಾಸ ನಮ್ಮಲ್ಲಿ ಬರಲಿ ಅಂತ ಅವರಲ್ಲಿ ಪ್ರಾರ್ಥಿಸ್ತಾ, ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೆ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ನಾಕಾದಿಲೋಕಂ ಸುಖದಂ ಚ ದಿವ್ಯಂ ಸುರಮ್ಯಮೈಶ್ವರ್ಯಮಹಂ ನ ಯಾಚೆ. ಹೃದಾಸನೆ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.